ವಾರ್ತೆಗಳ ಪ್ರಾಯೋಜಕರು ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26-3-2023 ಭಾನುವಾರ ಸಂಜೆ 3:30ಕ್ಕೆ ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ರಾಯಚೂರು ನಗರ ಬಂದ್ ಭಾಗಶಃ ಯಶಸ್ವಿ. ವ್ಯಾಪಾರ ವಹಿವಾಟು ಸ್ಥಗಿತ, ಟೈರ್ಗೆ ಬೆಂಕಿ, ರಸ್ತೆಯಲ್ಲಿ ಮಳಿಗೆ ಪ್ರತಿಭಟನೆ. ಏಮ್ಸ್ ಮಂಜೂರಾತಿಗೆ ಹೋರಾಟದ ಬೆಂಕಿ ಸರ್ಕಾರಗಳಿಗೆ ಮುಟ್ಟಲಿ, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಕ್ಷಯ ರೋಗ ಕುರಿತು ಜಾಗೃತಿ ಜಾಥಾ, ಸಕಾಲಕ್ಕೆ ಪತ್ತೆಯಿಂದ ಚಿಕಿತ್ಸೆ ವ್ಯವಸ್ಥೆ, ಡಾಕ್ಟರ್ ಸುರೇಂದ್ರ ಬಾಬು. ಅತ್ನೂರು ಗ್ರಾಮಕ್ಕೆ ಉಜ್ಜಯಿನಿ ಜಗದ್ಗುರು ದಿಡ್ಡಿ ಬಸವೇಶ್ವರ ಕಳಸಾರೋಹಣ, ಸಾಮೂಹಿಕ ವಿವಾಹ, ಶ್ರೀ ರಾಚೋಟಿ ಶಿವಾಚಾರ್ಯರು. 26ರಂದು ಗಬ್ಬೂರು ಗ್ರಾಮಕ್ಕೆ ಅಮಿತ್ ಶಾ ಬೊಮ್ಮಾಯಿ, ಗ್ರಾಮೀಣ ವಿಧಾನಸಭೆಯ 25,000 ಜನರು ಭಾಗಿ, ಜಗದೀಶ್ ವಕೀಲ್. 25 ಮತ್ತು 26ರಂದು ಕಲ್ಯಾಣ ಕರ್ನಾಟಕ ವಿಭಾಗದ ಟೆನ್ನಿಸ್ ಪಂದ್ಯಾವಳಿ, ನಾಡಗೌಡ ಹರವಿ. ಸಿಂಗನೋಡಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ದದ್ದಲ್ ಬಸನಗೌಡ ಚಾಲನೆ. ತಿಪ್ಪರಾಜ್ ಹವಾಲ್ದಾರ್ ಅವರ ನಿವಾಸದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಪೂಜಾ ಕಾರ್ಯಕ್ರಮ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಎಂ ವಸಂತ್ ಕುಮಾರ್ ನೇಮಕ. ಮತ್ತು ಶಕ್ತಿನಗರ ಚೆಕ್ಪೋಸ್ಟ್ನಲ್ಲಿ ದಾಖಲೆಗಳೇ ಇಲ್ಲದ 3 ಲಕ್ಷ ರೂಪಾಯಿ ಹಣ ಪತ್ತೆ, ಕಾರು ವಶಕ್ಕೆ. ವಾರ್ತೆಗಳ ವಿವರ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ಕರೆ ನೀಡಲಾಗಿದ್ದ ನಗರ ಬಂದ್ ಭಾಗಂಶ ಯಶಸ್ವಿಯಾಗಿದೆ. ಬೆಳಗ್ಗೆಯಿಂದಲೇ ಅನೇಕ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಆಗಿದ್ದವು. ಆಟೋ, ಬಸ್ ಸಂಚಾರಕ್ಕೆ ಯಾವುದೇ ವ್ಯತ್ಯಯವಾಗಿಲ್ಲ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ಕರೆ ನೀಡಲಾಗಿದ್ದ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ಬೆಳಗ್ಗೆಯಿಂದಲೇ ಅನೇಕ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ದವು. ಆಟೋ, ಬಸ್ ಸಂಚಾರಕ್ಕೆ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಸರಬ್ ಬಜಾರ್, ಬಟ್ಟೆ ಬಜಾರ್, ತರಕಾರಿ ಮಾರುಕಟ್ಟೆ ಸಂಪೂರ್ಣ, ಪೆಟ್ರೋಲ್ ಬಂಕ್ ಬಂದ್ ಆಗಿದ್ದವು. ಉಳಿದಂತೆ ಕಿರಾಣಿ ಸೇರಿದಂತೆ ಇತರ ವ್ಯವಹಾರ ಅಲ್ಲಲ್ಲಿ ಎಂದಿನಂತೆ ನಡೆದವು. ಕೆಲವರು ಅರ್ಧ ಬಂದ್ ಮಾಡಿ ವ್ಯಾಪಾರ ನಡೆಸುತ್ತಲೇ ವ್ಯವಹಾರ ನಡೆಸಿದರು. ಸ್ವಯಂ ಪ್ರೇರಿತವಾಗಿ ಅನೇಕ ವ್ಯಾಪಾರಸ್ಥರು ಬಂದ್ ಬೆಂಬಲಿಸಿ ಭಾಗವಹಿಸಿದರು. ವಿಸ್ತೀರ್ಣ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಯಿತು. ಔಷಧಿ, ಎಪಿಎಂಸಿ ಮಾರುಕಟ್ಟೆ ಎಂದಿನಂತೆ ಕಾರ್ಯನಿರ್ವಹಿಸಿದವು. ಬೈಕ್ ರ್ಯಾಲಿ ಪ್ರತಿಭಟನಾಕಾರರು ಸಾರ್ವಜನಿಕರು ಬೆಂಬಲಿಸುವಂತೆ ಮನವಿ ಮಾಡಿದರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಪ್ರತಿಭಟನಾಕಾರರು ನಗರದ ವಿವಿಧೆಡೆ ಸಂಚರಿಸಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡಿದರು.
ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ 316ನೇ ದಿನಕ್ಕೆ ಕಾಲಿಟ್ಟಿದ್ದರೂ ಕಬ್ಬಿಣದ ಕಿವಿ ಇರುವ ಸರ್ಕಾರಕ್ಕೆ ಮುಟ್ಟುತ್ತಿಲ್ಲ. ಪ್ರಭಾವಿಗಳು ಸರ್ಕಾರವನ್ನು ಚಿವಿಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸರ್ಕಾರದ ವಿರುದ್ಧ ಗುಡುಗಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ 316ನೇ ದಿನಕ್ಕೆ ಕಾಲಿಟ್ಟಿದ್ದರೂ ಕಬ್ಬಿಣದ ಕಿವಿ ಇರುವ ಸರ್ಕಾರಕ್ಕೆ ಮುಟ್ಟುತ್ತಿಲ್ಲ. ಪ್ರಭಾವಿಗಳು ಸರ್ಕಾರವನ್ನು ಚಿವುಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸರ್ಕಾರದ ವಿರುದ್ಧ ಗುಡುಗಿದರು. ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ರಾಯಚೂರು ನಗರ ಬಂದ್ ಕರೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ ಡಬಲ್ ಇಂಜಿನ್ ಸರ್ಕಾರಕ್ಕೆ ಮುಟ್ಟಿಸಿಕೊಂಡು ಬಂದಿದೆ. 316 ದಿನದ ಹೋರಾಟ 64ನೇ ದಿನ ಉಪವಾಸ ಸತ್ಯಾಗ್ರಹವು ಇತಿಹಾಸವಾಗಿದೆ. ಆದರೆ ಆಳುವ ಸರ್ಕಾರದ ಕಿವಿಗಳು ಕಬ್ಬಿಣವಾಗಿವೆ. ಎಷ್ಟು ಕೇಳಿದರೂ ಹೋರಾಟ ನಡೆಸಿದರೂ ಕೇಳುತ್ತಿಲ್ಲ. ಕಬ್ಬಿಣದ ಕಿವಿಗಳಿಗೆ ರಾಯಚೂರಿನ ಬಿಸಿಲಿನ ಬೆಂಕಿಯ ಬಿಸಿ ತಟ್ಟಿಸಬೇಕಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜಿಲ್ಲೆಗೆ 2 ಬಾರಿ ಬಂದು ಭರವಸೆ ನೀಡಿ ತುಪ್ಪ ಸವರಿ ಹೋಗಿದ್ದಾರೆ. ಏಮ್ಸ್ ಮಾದರಿ ಆಸ್ಪತ್ರೆ ಜಿಲ್ಲೆಗೆ ಘೋಷಣೆ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು ಯಾವ ಪುರುಷಾರ್ಥಕ್ಕಾಗಿ ಮಾಡಿದ್ದಾರೆ ಎಂದು ತಿಳಿದಿಲ್ಲ. ಹಿಂದುಳಿದ ಜಿಲ್ಲೆಗೆ ಬರಬೇಕಾದ ಐಐಟಿ ಎತ್ತಂಗಡಿ ಮಾಡಿದ್ದಾರೆ. ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳು ಸಂಸ್ಥೆಗಳು ಜಿಲ್ಲೆಗೆ ನೀಡದೆ ಅನ್ಯಾಯ ಮಾಡಿದ್ದಾರೆ ಎಂದು ತಿಳಿಸಿದರು. ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ ತಾಳ್ಮೆಯಿಂದ ಮಾಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಸ್ವಾಮಿಗಳು ಬೆಂಬಲಿಸಿದ್ದಾರೆ. ಮಂತ್ರಾಲಯದ ಸ್ವಾಮಿಗಳು ಬಂದು ಬೆಂಬಲಿಸಿದ್ದಾರೆ. ಆದರೆ ಜಿಲ್ಲೆಯಲ್ಲಿರುವ 7 ಜನ ಶಾಸಕರು ಸಂಸದರು ಒಕ್ಕೋರಿನಲ್ಲಿ ಒತ್ತಾಯ ಮಾಡಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಗೆ ಏನೇನು ಪ್ರಾಪ್ತಿ ಆಗಬೇಕು, ಒಂದು ಅವೆಲ್ಲ ಸಂಸ್ಥೆಗಳನ್ನ ನಮ್ಮ ರಾಯಚೂರು ಜಿಲ್ಲೆಗೆ ತಲೆ ಒಂದು ವೇಳೆ ನೀವು ಇದನ್ನಪ್ಪ ಅಂದ್ರೆ ಮುಂದಿನ ಪರಿಣಾಮಗಳನ್ನ ಎದುರಿಸಲಿ ಸರ್ಕಾರಗಳು ಸಿದ್ಧವಾಗಿರಬೇಕು ಅನ್ನುವಂತ ಮಾತನ್ನು 50 ದಿವಸದಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. 316 ದಿವಸಗಳಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಂಡ್ರು ಮಕ್ಕಳು ಮನೆಯಲ್ಲಿ ಎಲ್ಲವಷ್ಟು ಮಂದಿ ಇದ್ದಾರೆ. ಅದು ನಮ್ಮ ರಾಯಚೂರು ಜಿಲ್ಲೆ ಬೇಕು ಅನ್ನುವಂತಹ ಅಭಿಮಾನ ಅದು ಅಂಗಡಿಯಲ್ಲಿ ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಅವರ ಸಹಕಾರಕ್ಕೆ ನಾವೆಲ್ಲರೂ ನಿಂತ್ಕೊಂತೀವಿ. ತಾವು ನಿರ್ಣಯ ತಗೊಂತೀರಿ, ಅದಕ್ಕೆಲ್ಲ ನಮ್ಮ ಬೆಂಬಲ ಎನ್ನುವಂತಹ ಮಾತನ್ನ ಹೇಳಿ ಸರ್ಕಾರಗಳು ಏನಾದರೂ ಇನ್ನೂ ಸ್ವಲ್ಪ ಆ ಸಮಯದಲ್ಲಿ ಘನಗಾಂಭೀರ್ಯ ತೋರಿ ರಾಯಚೂರು ಜಿಲ್ಲೆಗೆ ಸಹಾಯ ಮಾಡಲಾರದಂತೆ ನೀವು ಘೋಷಣೆ ಮಾಡಿದ್ರೆ ಬದುಕೊಂಡ್ರೆ ಮುಂದಿಲ್ಲದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಬಿಸಿಯನ್ನ ಈ ವೇದಿಕೆಯ ಮುಖಾಂತರವಾಗಿ ಮುಟ್ಟಿಸಿ ನಮ್ಮ ಸಂದೇಶ. ಡಬಲ್ ಇಂಜಿನ್ ಸರ್ಕಾರಕ್ಕೆ ಈಗಾಗಲೇ ಮುಟ್ಟಿಸಿಕೊಂಡೇ ಬರ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳು ನಡೆದಿದ್ದಾವೆ. ಆದರೆ ಸುದೀರ್ಘವಾಗಿರುವಂತಹ ಈ 316 ದಿವಸಗಳ ಹೋರಾಟ ಮಾಡಿರುವಂತಹದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನನಗನಿಸಿದ ಮಟ್ಟಿಗೆ ಇಲ್ಲ ಅಂತೇನು ಅನಿಸ್ತಾ ಇದೆ ನನಗೆ. ಅಂದ್ರೆ ಆಳುವ ಸರ್ಕಾರದ ಕಿವಿಗಳು ಕೆಂಪಡಾಗಿದ್ದಾವೇನೋ ಅಂತ ಅನಿಸ್ತಾ ಇದೆ. ತುಕ್ಕಿಡಿದು ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 100% ರಾಯಚೂರು ನಗರಕ್ಕೆ ಆ ಏಮ್ಸ್ ಅನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ನಮ್ಮೆಲ್ಲರ ಮೂಗಿಗೆ ತುಪ್ಪವನ್ನ ಸವರಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ವಿಧಾನಸಭೆಯಲ್ಲಿ ಹೇಳ್ತಾರೆ, ಏಮ್ಸ್ ಮಾದರಿಯ ಒಂದು ಸಂಸ್ಥೆಯನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ, ಆದ್ರೆ ಏಮ್ಸ್ ಕೊಡ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಎಷ್ಟು ಸಾರಿ ನಮ್ಮ ಜಿಲ್ಲೆಯನ್ನ ಹಿಂದುಳಿಸ್ತಾ ಇದ್ದೀರಿ ನೀವು. ಅಲ್ಲಿ ಅವರು ಕಡೇಚೇರಿನಲ್ಲಿ ಕೈಗಾರಿಕೆ ಕೇಂದ್ರ ಇತ್ತು, ಅದನ್ನು ಎತ್ತಂಗಡಿ ಮಾಡಿಬಿಟ್ರು. ಐಐಟಿ ಇತ್ತು, ಅದನ್ನು ಎತ್ತಂಗಡಿ ಮಾಡಿಬಿಟ್ರಿ. ಇನ್ನು ಅನೇಕ ಸಂಸ್ಥೆಗಳನ್ನ ಎತ್ತಂಗಡಿ ಮಾಡಿ ನನಗನ್ನಿಸ್ತಾ ಇದೆ ರಾಜ್ಯ ಸರ್ಕಾರ ಅಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗ್ಲಿ ಈ ಕುತಂತ್ರ ಬುದ್ಧಿ ಇರ್ತಕ್ಕಂಥ ಮಂದಿಗಳು ಯಾರಾದ್ರೂ ಏನಾದ್ರು ಚೂಡ್ತಾ ಇದ್ದಾರೆ ಏನೋ ಅಂತ ಅನುಮಾನ ಕಾಡ್ತಾ ಇದೆ ನನಗೆ. ಇದೆಲ್ಲ ಹೋರಾಟವನ್ನು ನೋಡಿದನಪ್ಪ ಅಂದ್ರೆ ಇಷ್ಟು 316 ದಿವಸಗಳ ಪರ್ಯಂತರವಾಗಿ ಸಾಗುವಂತ ಹೋರಾಟ ಇದು ಕಳಸದ ಬಸವರಾಜ ಮನೆಗೆಲ್ಲ, ಅಶೋಕ್ ಕುಮಾರ್ ಜೈನ್ ಅಲ್ಲ, ಈ ಕಿಲ್ಲೆ ಬೃಹನ್ಮಠದ ಸ್ವಾಮಿಗಳಿಗೆಲ್ಲ. ಯಾಕಂದ್ರೆ ನಮ್ಮ ರಾಯಚೂರಿನ ನಾಗರಿಕ ಬಂಧುಗಳ ಸಿಟ್ಟನ್ನ ತಣಿಸಲಿಕ್ಕೆ ಕೇಂದ್ರ ಸರ್ಕಾರ ಬಂದರೂ ಕೂಡ ತಡೆಸಕ್ಕಾಗೋದಿಲ್ಲ. ಯಾಕಂದ್ರೆ ಬಿಸಿಲಿನಲ್ಲಿ ಬೆಂದು 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 ಕೈ ಎತ್ಬಿಟ್ರೆ ಬರೇ ಎಲುಬುಗಳು ತೇಲುವಂತಹ ಪರಿಸ್ಥಿತಿಯಲ್ಲಿ ನಾವು ಬೈತಾ ಇದ್ದೀವಿ.
ಆದರೂ ತಾಳ್ಮೆಯಿಂದ ಆದರೂ ಕೂಡ ತಾಳ್ಮೆಯಿಂದ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಕೇಳಿದಪ್ಪ ಅಂದ್ರೆ ಈಗ ನಮ್ಮ ಸುಲೋಚನಾ ಸಂಗಾತಿ ಬೇಕು ಅಂತ ತಿಳ್ಕೊಂಡು ಆ ತಾಯಿ ತನ್ನ ಸಂದೇಶದಲ್ಲಿ ತಿಳಿಸಿ ನಾನೇನು ಇಲ್ಲಿ ಕುಂತ್ಕೊಂಡು ಎಲ್ಲಾ ಸ್ವಾಮಿಗಳಿಗೆ ಒಂದು ದಿವಸ ಬರ್ರಿ ಅಂತ ಹೇಳಬಹುದು. ಆದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ಮಂದಿ ಶಾಸಕರಿಗೆ ಏನಾಗಿದೆ, ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ಶಾಸಕರಿಗೆ ಏನಾಗಿದೆ, MP ಅವರಾಗಿರ್ಬೋದು ಬಂದು ಇಲ್ಲಿ ಕುಂತುಕೊಂಡು ಯಾಕೆ ತಮ್ಮ ಒಕ್ಕಲಿನ ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬಾರ್ದು? ಯಾಕ ಏನಿದು ಸ್ವಂತ ಮನೆಗೆ ಮಾಡಿಕೊಳ್ಳುವುದ ಏನ್ಸು? IIT ಹೋಗ್ಬಿಡಿತು, ಕೈಗಾರಿಕೋದ್ಯಮ ಹೋಯ್ತು, ಇನ್ನು ಏನೇನೇನೋ ಬಂದವೆಲ್ಲ ಹೋಗ್ತಾ ಇದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಇಲ್ಲ. ಸವಲತ್ತುಗಳನ್ನು ಖರೀದಿ ಮಾಡ್ಕೊಂಡು ತಗೊಂಡ್ಬರಂದ್ರೆ ಆಳುವ ಸರ್ಕಾರಗಳ ಬಜೆಟ್ ನಲ್ಲಿ ಹಣವನ್ನ ಸ್ಯಾಂಕ್ಷನ್ ಮಾಡಿದ್ರೆ ಎಂತದ್ದು ಬೇಕಂತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ 4-5 ಸಾರಿ ಈ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಮೊನ್ನೆ ಮಂತ್ರಾಲಯದ ಪೂಜ್ಯರಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರು ಬಂದರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರದ ಬೊಮ್ಮಾಯಿಯವರಾಗ್ಲಿ, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ನಮ್ಮ ಕಾಣದ ಕೈಗಳಾಗ್ಲಿ ನಮ್ಮ ರಾಯಚೂರು ಜಿಲ್ಲೆಯನ್ನ ಎಷ್ಟು ಸಾರಿ ಹಿಂದುಳಿದ ಜಿಲ್ಲೆ ಅಂದ್ಕೊಂಡು ನೀವು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವಾಗ ಮುಂದಿರಬೇಕು? ಇದೇ ಕರ್ನಾಟಕದ ಕಲ್ಯಾಣ ಕರ್ನಾಟಕದಲ್ಲಿ 2 ಜಿಲ್ಲೆ ಕಾಣ್ತಾ ಇದ್ದಾವೆ ನಿಮಗೆ, ಒಂದು ಬಳ್ಳಾರಿ, ಒಂದು ಕಲಬುರಗಿ. ಇವೆರಡು ಬಿಟ್ಟರೆ ಬೇರೆ ನಮ್ಮ ರಾಯಚೂರು ಜಿಲ್ಲೆನೇ ಕಾಣ್ತಾ ಇಲ್ಲ. ಅಂದ್ರೆ ಎಷ್ಟು ಬಲಿಪಶುವಾಗಿ ನಮ್ಮ ರಾಯಚೂರು ಜಿಲ್ಲೆ ನರಳ್ತಾ ಇದೆ ಅನ್ನಕ್ಕೆ ಇದೇ ಸಾಕ್ಷಿ. ಇವತ್ತು ನಾವು ಸರ್ಕಾರದ ಕಣ್ಣನ್ನ ತೆರೆಸದೇ ಇದ್ನಪ್ಪ ಅಂದ್ರೆ ಮುಂದೆ ಬರುವಂತಹ ದೊಡ್ಡ ದೊಡ್ಡ ಯೋಜನೆಗಳು ಯಾವೂ ಕೂಡ ನಮ್ಮ ರಾಯಚೂರು ಜಿಲ್ಲೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಯಚೂರು ನಗರದ ನಾಗರಿಕ ಬಂಧುಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ಏಮ್ಸ್ ನಮ್ಮ ರಾಯಚೂರು ಜಿಲ್ಲೆಗೆ ಬೇಕು ಅಂತ ತಿಳ್ಕೊಂಡು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಕೊಂಡು ಕಾಯಿಪಲ್ಯ ಮಾರುವಂತಹ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಬಂದು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ನಪ್ಪ ಅಂದ್ರೆ ಇದಕ್ಕಿಂತ ರಾಯಚೂರು ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಕರೆ ನೀಡಿರುವ ರಾಯಚೂರು ಬಂದ್ ಪ್ರತಿಭಟನೆಗೆ ಇಂದು ನಗರದ ಪ್ರಭಾವಿ ರಾಜಕೀಯ ಮುಖಂಡ ಜೆಡಿಎಸ್ ನಗರ ಕ್ಷೇತ್ರದ ನಿಯೋಜಿತ ಅಭ್ಯರ್ಥಿ ಇ ವಿನಯ್ ಕುಮಾರ್ ಅವರು ಬೆಂಬಲ ನೀಡಿದರು. ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಹೋರಾಟದ ಪೆಂಡಾಲೆಗೆ ಭೇಟಿ ನೀಡಿ ಏಮ್ಸ್ ಈ ಹಿಂದುಳಿದ ಜಿಲ್ಲೆಗೆ ಕೊಡಲೇಬೇಕು, ಜಿಲ್ಲೆ ನೀತಿ ಆಯೋಗದ ಆದ್ಯತಾ ಪಟ್ಟಿಯಲ್ಲಿದೆ, 2 ನದಿಗಳು ಹರಿಯುವ ಕಾರಣ ನೀರಿನ ಲಭ್ಯತೆಯೂ ವಿದ್ಯುತ್ ಇದೆ ಎಂದರು. ರಾಯಚೂರಿಗೆ ವಂಚನೆ ಮಾಡಿದ ಬಸವರಾಜ ಬೊಮ್ಮಾಯಿ ಅವರಿಗೆ, ರಾಯಚೂರಿಗೆ ವಂಚನೆ ಮಾಡಿದ ಬಸವರಾಜ ಬೊಮ್ಮಾಯಿ ಅವರಿಗೆ, ರಾಯಚೂರಿಗೆ ವಂಚನೆ ಮಾಡಿದ ಪ್ರಹ್ಲಾದ್ ಜೋಶಿ ಅವರಿಗೆ ರಾಯಚೂರಿಗೆ ದ್ರೋಹ ಮಾಡಿರುವ ಪ್ರಹ್ಲಾದ್ ಜೋಶಿ ಅವರಿಗೆ, ರಾಯಚೂರಿಗೆ ಘೋಷಣೆ ಮಾಡೋ ವಿಫಲರಾದ ಅಮಿತ್ ಶಾ ಅವರಿಗೆ, ರಾಯಚೂರಿಗೆ ಏಮ್ಸ್ ಇಡುವಲ್ಲಿ ಸುಳ್ಳು ಹೇಳುತ್ತಿರುವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ನಾವು ಸತತ 316 ದಿವಸಗಳ ಸ್ವಲ್ಪ ಹೋರಾಟ ಮತ್ತು 66 ದಿವಸಗಳ ಸರಣಿ ಉಪವಾಸ ಸತ್ಯಾಗ್ರಹವನ್ನ ನಾವೆಲ್ಲರೂ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರು ನೆಲದಲ್ಲಿ ಬಂದು ರಾಜ್ಯದಲ್ಲಿ ಏಮ್ಸ್ ಸ್ಥಾಪನೆ ಆಗುವುದಾದರೆ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆ ಆಗ್ತದೆ ಅಂತದ್ದು ನನ್ನ ಬಗ್ಗೆ ಒಂದು ಭರವಸೆ ನೀಡಿ ಅಂತ ತಿಳ್ಕೊಂಡು ಒಂದು ಮಾತು ಹೇಳಿದ್ರು. ಆದ್ರೆ ಆಗಿದ್ದೇನು, ಫೆಬ್ರವರಿ 17 ತಾರೀಕು
ವಿಧಾನಮಂಡಲ ಅಧಿವೇಶನದಲ್ಲಿ ಬಜೆಟ್ ಮಂಡಿಸುವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ರಾಯಚೂರಿಗೆ ಏಮ್ಸ್ ಮಾದರಿ ಆಸ್ಪತ್ರೆ ನೀಡಿತು ಅಂತ ಹೇಳಿ ಇಡೀ ಅಖಂಡ ಕಲ್ಯಾಣ ಕರ್ನಾಟಕಕ್ಕೆ, ಇಡೀ ರಾಯಚೂರು ಜಿಲ್ಲೆಯ ಜನತೆಗೆ ಮಹಾದ್ರೋಹವನ್ನು ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ರಾಯಚೂರಿಗೆ ದ್ರೋಹ ಮಾಡಿದ ಬಸವರಾಜ ಬೊಮ್ಮಾಯಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಗೋ ಬ್ಯಾಕ್, ಗೋ ಬ್ಯಾಕ್, ಪ್ರಹ್ಲಾದ್ ಜೋಶಿ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಪ್ರಹ್ಲಾದ್ ಜೋಶಿ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಪ್ರಹ್ಲಾದ್ ಜೋಶಿ ಗೋ ಬ್ಯಾಕ್. ವಿ ವೋಂಟ್ ಎಕ್ಸೆಸ್, ವಿ ವೋಂಟ್ ಎಕ್ಸೆಸ್. ಈಗ ಹಂಗಾಗಿ ರಾಯಚೂರಿಗೆ ಪರಮ ಅನ್ಯಾಯ ಮಾಡಿರ್ತಕ್ಕಂಥ ಪರಮ ವಚನ ಭ್ರಷ್ಟ ಬಸವರಾಜ ಬೊಮ್ಮಾಯಿ ಅವರು ನಾಳೆ ಯಾವ ಒಂದು ನೈತಿಕತೆ ಇಟ್ಟುಕೊಂಡು ಗಬ್ಬೂರಿಗೆ ಬರ್ತಾ ಇದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನಿಜವಾದ ತಾಕತ್ತಿದ್ರೆ, ನಿಮ್ಮಲ್ಲಿ ನಿಜವಾದ ಗಂಡಸ್ತನ ಇದ್ರೆ, ನಿಮ್ಮಲ್ಲಿ ನಿಜವಾದ ಶಕ್ತಿ ಇದ್ರೆ ರಾಯಚೂರಿಗೆ ಬಂದು ವಿಮಾನ ನಿಲ್ದಾಣದ ಅಡಿಗಲ್ಲ ಸಮಾರಂಭ ಮಾಡ್ರಿ. ಆಗ ನಿಮಗೆ ನೀವೊಬ್ಬ ಪುರುಷ ಮುಖ್ಯಮಂತ್ರಿ ಅಂತ ನಾವು ಹೇಳ್ತೇವೆ. ನಾವು ನಿಮ್ಮಲ್ಲಿ ತಾಕತ್ತಿಲ್ಲ, ನೀವು ನರಸತ್ತ ಮುಖ್ಯಮಂತ್ರಿ. ಈ ಶತಮಾನ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಏಮ್ಸ್ ಹೋರಾಟಕ್ಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಕಲ್ಯಾಣ ಕರ್ನಾಟಕವೆಂದರೆ ಗುಲ್ಬರ್ಗಾ, ಬಳ್ಳಾರಿ ಸೀಮಿತವಾಗಿದೆ. ಜಿಲ್ಲೆಗೆ ಏಮ್ಸ್ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ. ಐಐಟಿಯಿಂದ ಅನ್ಯಾಯವಾದ ಜಿಲ್ಲೆಗೆ ಏಮ್ಸ್ ನೀಡಿ ಸರ್ಕಾರಕ್ಕೆ ಇನ್ನು ಕೆಲವೇ ದಿನಗಳಿವೆ. ಅಷ್ಟರೊಳಗೆ ಏಮ್ಸ್ ಸಂಸ್ಥೆ ಜಿಲ್ಲೆಗೆ ಘೋಷಣೆ ಮಾಡಬೇಕಾಗಿದೆ ಎಂದರು. ಏಮ್ಸ್ ಒಬ್ಬರಿಗೆ ಸಂಬಂಧಿಸಿದ್ದಲ್ಲ. ರಾಯಚೂರು ಜಿಲ್ಲೆಯ ಜನರ ಆರೋಗ್ಯ ಅಭಿವೃದ್ಧಿ ದೃಷ್ಟಿಯಿಂದ ಏಮ್ಸ್ ಸ್ಥಾಪಿಸಬೇಕಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳಿಂದ ಇಚ್ಛಾಶಕ್ತಿ ಕೊರತೆ ಇದೆ. ನಾಯಕತ್ವ ಕೊರತೆ ಜಿಲ್ಲೆಯಲ್ಲಿ ಸತ್ತೋಗಿದೆ ಎಂದರು. ರಾಜಕೀಯ ನಾಯಕರು, ಪ್ರಭಾವಿ ನಾಯಕರು ಪ್ರಬಲದಿಂದ ಅನೇಕ ಸಂಸ್ಥೆಗಳು ತೆಗೆದುಕೊಂಡು ಹೋಗಿದ್ದಾರೆ. ಏಮ್ಸ್ ಹೋರಾಟ ರಾಜ್ಯ ಮಟ್ಟದಲ್ಲಿ ಜನಾಂದೋಲನವಾಗಲಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಏನು ನಮ್ಮ ರಾಯಚೂರು ಇತಿಹಾಸದಲ್ಲಾಗಿರ್ಬೋದು ಅಥವಾ ಇಡೀ ಕರ್ನಾಟಕ ಇತಿಹಾಸದಲ್ಲಾಗಿರ್ಬೋದು ಯಾವಂತ ಹೋರಾಟ ಯಾರೂ ಮಾಡಿಲ್ಲ ಅಂತ ನಾವು ಹೇಳ್ಬೋದು. ಇವತ್ತು ನಾವು ಕೇಳಿದ್ರೆ ಯಾಕೆ ನಮ್ಗೆ ಏಮ್ಸ್ ಬೇಕು? ಈಗಾಗಲೇ ಇದ್ದಂಗೆ ಇದು ಯಾರು ಮನೆಗೆ ಇಂಥ ಒಂದು ಸಮಸ್ಯೆ ಅಲ್ಲ. ಇವತ್ತು ಇದು ಬಸವರಾಜ್ ಕಳಸ ಅವರು ಸ್ವಂತ ಆಸ್ತಿಗೋಸ್ಕರ, ಅಶೋಕ್ ಜೈನ್ ಅವರ ಸ್ವಂತ ಮನೆಗೆ ಆಸ್ತಿಗೋಸ್ಕರ ಒಬ್ಬ ನಾಗರಿಕರಿಗೆ ಈ ಹಿಂದುಳಿದ ಏನು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಅನುಕೂಲ ಆಗಂತ ಒಂದು ಸಂಸ್ಥೆ ಇದು. ನಾವೆಲ್ಲರೂ ಹೋರಾಟ ಇದು. ನಾವೆಲ್ಲರೂ ಪ್ರತಿಯೊಬ್ಬರೂ ಈ ಹೋರಾಟ ಪಾಲ್ಗೊಳ್ಬೇಕಾಗ್ತದೆ. ಇವತ್ತು ಎಲ್ಲೋ ಒಂದ್ ಕಡೆ ಆ ಒಂದು ಬೆಂಬಲ ಈ ಒಂದು ಹೋರಾಟಕ್ಕೆ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ನನಗೆ ಏನು ಈ ಹೋರಾಟ ಸ್ಟೇಜ್ ಮೇಲೆ ಬಂದು ಇಲ್ಲಿ ಕುಳಿತುಕೊಳ್ರಿ ಅಂತಂದಾಗ ನಾನು ಅದಕ್ಕೆ ಬೇಡ ಅಂದಿದ್ದು ಒಂದೇ ಕಾರಣ ಏನಂತಂದ್ರೆ, ಮೊದಲನೇದಾಗಿ ಇದಕ್ಕೆ ಕಾರಣದಂತ ರಾಜಕಾರಣಿಗಳು ಇವತ್ತು ನಾವು ಇಲ್ಲಿ ನಾವು ಎಲ್ಲೊಂದ್ ಕಡೆ ನಾವು ಅನ್ಯಾಯ ಮಾಡಿದೀವಿ ನಾನು ಹೇಳ್ಬೇಕು ಬನ್ನಿ. ಇವತ್ತು ಮೊದಲನೇದಾಗಿ ಎಲ್ಲೋ ಒಂದ್ ಕಡೆ ನಾಯಕತ್ವ ಇಚ್ಛಾಶಕ್ತಿ ಕೊರತೆ ಇದೆ ನಮ್ಮಲ್ಲಿ. ಈ ಕಡೆ ನಾಯಕತ್ವ ಇದೆ, ಏನು ಒಂದು ರಾಜಕೀಯ ನಾಯಕರಾಗಿತ್ತು, ಒಂದು ರಾಜಕೀಯಕತ್ವ ಇಲ್ಲ ಅಥೋಗಿ ಹೇಳ್ಬೋದು. ಇವತ್ತು ಏನು ಆ ಏಮ್ಸ್ ಇಲ್ಲಿ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನ ನಾವು ಮೊದಲು ತಿಳಿಯಾಗಿಟ್ಟಿರ್ತದೆ. ಇವತ್ತು ನೀವು ರಿಮ್ಸ್ 500 ಬೆಡ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 6 ಬೆಡ್ ಹಾಸ್ಪಿಟಲ್. ಇವತ್ತು ನೀವು ಅಲ್ಲಿ ಹೋದ್ರೆ 700 ಜನ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಜನ? 700 ಅಡ್ಮಿಟ್ ಆಗಿದ್ದಾರೆ. 500 ರೋಗಿಗಳಿದ್ದಾವೆ, 700 ಜನ ಆಗಿದ್ದಾರೆ. ಮೊನ್ನೆ ನಾನು ಹೋಗ್ತಿದ್ದ MR ಅವರು ಪಾಪ ಪೇಷಂಟ್ ಹಾಗಾಗಿ ಸತ್ರೆ ಆ MR ಅವರು ಬಂದು ಏನಂದ್ರೆ ಮಾಡ್ಬೇಕು ಸರ್, ನಮ್ಮಲ್ಲಿ ಹಾಸಿಗೆಗಳಿಲ್ಲ, ನಾವು ಟ್ರೀಟ್ಮೆಂಟ್ ಮೆಡಿಕಲ್ ಸ್ಟಾಫ್ ಇಲ್ಲ, ಡಾಕ್ಟರ್ ಅಂತ ನಾಲ್ಕು ಮಾತುಗಳು ಹೇಳೋದು. ಇದನ್ನ ಜಿಲ್ಲೆಯ ಇವತ್ತು ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಈ ಏಮ್ಸ್ ಬಂದ್ರೆ ಏನು ಈ ಒಂದು ನಮ್ಮ ಒಂದು ಆರೋಗ್ಯ ಏನು ಸ್ಥಿತಿಗತಿ ಇದೆಯೋ ಅದೆಲ್ಲ ಒಂದ್ ಕಡೆ ಸುಧಾರಣೆ ಆಗ್ತದೆ ಅಂತ ಹೇಳಿ. ಯಾರು ಹೋಗ್ತಾರೆ ಸ್ವಾಮಿ ಅಲ್ಲಿಗೆ? ರಿಮ್ಸ್ಗೆ ಯಾರು ಹೋಗ್ತಾರೆ ಹೇಳ್ರಿ? ಒಪ್ಪೇಕಿಗೆ ಯಾರು ಹೋಗ್ತಾರೆ? ಬಡವರು ಹೋಗ್ತಾರೆ. ಯಾರು
ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಲಾರ್ದಂತ ಒಂದು ಏನು ಮಹಿಳೆ ಇರ್ಬೋದು ಅಥವಾ ಒಬ್ಬ ಯುವಕರು ಇರ್ಬೋದು, ಉತ್ತರ ಕರ್ನಾಟಕ ಅಂತ ಹೇಳಿ ಏನಲ್ಲಿ ಜನಪ್ರತಿನಿಧಿಗಳು ಏನಿದ್ದಾರೆ, ಶಕ್ತಿಶಾಲಿ ಜನ ಇದ್ದಾರೆ. ಅದು ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಮತ್ತೆ ಬೇರೆ ಬೇರೆ ಏನ್ ನಾಯಕರಿದ್ದಾರೆ. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಬರೇ ಧಾರವಾಡ, ಹುಬ್ಳಿ ಧಾರವಾಡ, ಬೆಳಗಾಂ ತರ ಸೀಮಿತ ಆಗಿಬಿಟ್ಟಿದೆ ಮೇಡಮ್. ಇವತ್ತು ಉತ್ತರ ಕರ್ನಾಟಕ ಅಂತೇಳಿ ಹೋರಾಟ ಮಾಡ್ತಾರೆ. ಅವರು ಹೋರಾಟ ಮಾಡಿ ಏನೋ ಬಂದ್ರೆ IIT ಬರ್ಬೋದು, ಏಮ್ಸ್ ಬರ್ಬೋದು, ಅವರು ಶಾಲಿ ಆಗಿದ್ದಾರೆ. ಹಾಗಾಗಿ ಅವರು ಹುಬ್ಳಿ ಧಾರವಾಡಿಗೆ ಮತ್ತೆ ಬೆಳಗಾಂ ತಗೊಂಡು ಹೋಗ್ತಾರೆ. ಕಲ್ಯಾಣ ಕರ್ನಾಟಕ ಏನಾರ ಬರ್ಬೇಕಾದ್ರೆ ಅದು ಶಕ್ತಿಶಾಲಿ ಅಂತ ನಾಯಕತ್ವ ಬಳಸಿದಂತ ಗುಲ್ಬರ್ಗ ಜಿಲ್ಲೆಗೆ, ಕಲಬುರಗಿ ಜಿಲ್ಲೆಗೆ ಹೋಗ್ತದೆ. ನೀವು ನೋಡ್ರಿ ಅಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್, ಜಯದೇವ MRI ಹಾಸ್ಪಿಟಲ್ಸ್, ಎರಡೆರಡು ಮೆಡಿಕಲ್ ಹಾಸ್ಪಿಟಲ್ಸ್ ಈಗ ಗುಲ್ಬರ್ಗ ಹೋಗಿದಾವೆ. ನಮ್ಗೇನ್ ಬಂದಿದೆ ಸ್ವಾಮಿ? ನಮಗೇನು ಬಂದಿಲ್ಲ. ಇಷ್ಟು ವರ್ಷ ಆದ್ರೇನು ಅಲ್ಲ, ಬರೇ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ ನಾನು. ಇವತ್ತು ಎಲ್ಲೋ ಒಂದ್ ಕಡೆ ಎಲ್ಲೇ ಶಕ್ತಿಶಾಲಿ ಮತ್ತೆ ಎಲ್ಲೇ ದೃಢ ನಾಯಕತ್ವ ಇದೆಯೋ ಅಲ್ಲಿಗೆ ಈ ಒಂದು ಸಂಸ್ಥೆಗಳು ಹೋಗ್ತಾ ಇದ್ದೇವೆ ಹೊರತು ಏನು ಇಲ್ಲಿ ನಾವು ಏನು ಹೇಳ ಪ್ರಾದೇಶಿಕ ಸಮತೋಲನ ನಿರ್ಣಯ ಮಾಡಬೇಕು. ಆದ್ರೆ ಮೊದಲನೇದಾಗಿ ರಾಯಚೂರು ಜಿಲ್ಲೆಗೆ ಬರಬೇಕಾಗ್ತದೆ. ನಿಜವಾಗಿ ನಾಯಕತ್ವ ಇದ್ರೆ ಅದು ರಾಯಚೂರು ಜಿಲ್ಲೆಗೆ ಮಾರಬೇಕಾಗ್ತದೆ. ಹಾಗಾಗಿ ಇವತ್ತು ನಾನು ಮೊದಲನೇದಾಗಿ ಈ ಒಂದು ಹೋರಾಟದಲ್ಲಿ ಏನು ಯಾವ ರೀತಿ ನಾವು ಇದರಲ್ಲಿ ನಾವು ಪಾಲ್ಗೊಳ್ಬೇಕಾಗಿತ್ತು, ಪಾಲ್ಗೊಂಡಿಲ್ಲ. ನಮಗೂ ನಾಚಿಕೆ ಆಗ್ತದೆ ಸ್ವಾಮಿ. ನಾವಿಲ್ಲಿ ನಿಂತ್ಕೊಂಡು ನಾವು ಭಾಷಣ ಮಾಡ್ಬೇಕಾದ್ರೆ ನಮಗೂ ನಾಚಿಕೆ ಆಗ್ತದೆ. ಎಲ್ಲ ಒಂದ್ ಕಡೆ ಮನೋಭಾವನೆ ಮತ್ತೆ ಹೋರಾಟ ಮನೋಭಾವನೆ ನಮ್ಮಲ್ಲಿ ಇಲ್ಲ. ಎಲ್ಲ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದೆ. ನಾವು ಅದನ್ನ ಮತ್ತೆ ಪುನರ್ಜೀವನ ಮಾಡಿದಂತ ಈ ಒಂದು ಹೋರಾಟ ಸಮಿತಿನಿಂದ ನಾವು ಕಳ್ಕೋಬೇಕಾಗ್ತದೆ. ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ನಾನು ಅವ್ರಿಗೆ ಇದೇ ವೇದಿಕೆ ಮೇಲಿಂದ ನಾನು ಅವ್ರಿಗೆ ಅನುಗ್ರಹ ಮಾಡಬೇಕಾಗ್ತದೆ. ಏನು ಇದೇ ಸೋಮವಾರ ನಾನು ಉಪವಾಸ ಸತ್ಯಾಗ್ರಹ ಕೂಡ ರೆಡಿ ಇದ್ದೀನಿ. ನಮ್ಮ ಸಂಘಟಕರು ಕೂಡ ಏನು ಇಡೀ ಯೂತ್ ಕಾಂಗ್ರೆಸ್ ಅವರು ಮತ್ತೆ ಎಲ್ಲ ನಮ್ಮ ಒಂದು ಕೌನ್ಸಿಲರ್ಸ್ ಎಲ್ಲರೂ ಸೇರಿ ಅವರು ನಮಗೆ ಅವತ್ತು ಪರ್ಮಿಷನ್ ಕೊಟ್ರೆ ನಾವು ಸೋಮವಾರ ದಿವಸ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ರೆಡಿ ಇದೀವಿ. ನಮ್ಗೆ ಅವಕಾಶ ಮಾಡಿಕೊಡ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ನಾವು ಈ ಒಂದು ವೇದಿಕೆಯನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಬಾರ್ದು. ಇದು ಜನ ಸಮಸ್ಯೆ, ಇದು ಜನ ಆಂದೋಲನ, ಇದು ಜನರಿನಿಂದ ಮಾತ್ರ ಬರುವಂತ ಒಂದು ಆಂದೋಲನ ಇದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್, CK ಜೈನ್, ಜಾನ್ ವೆಸ್ಲಿ, ವೀರ ಹನುಮಾನ್, MR ಭೇರಿ, ಎಸ್ ಮಾರಪ್ಪ ವಕೀಲ್, ಶರಣಪ್ಪ ಸಿಗಿಹಾಳ್, ಮಾರಪ್ಪ ಹರ್ವಿ, KG ವೀರೇಶ್, ಅನಿತಾ, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, B ರಮೇಶ್, ಬಾಬುರಾವ್ ಶೇಗುಣಸಿ, N ಮಹಾವೀರ್, ಕಾಮರಾಜ್ ಪಾಟೀಲ್, ವಿವಿಧ ಸಂಘಟನೆಗಳ ಮುಖಂಡರು, ನಗರಸಭೆ ಸದಸ್ಯರು, ಮಾಜಿ ಸದಸ್ಯರು, ರೈತ ಸಂಘದ ಮುಖಂಡರು, ನವೋದಯ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು, ಬಟ್ಟೆ ಬಜಾರ್ ಅಂಗಡಿ ಮಾಲೀಕರು, ತರಕಾರಿ ಮಾರುಕಟ್ಟೆ, ಆಟೋ ಚಾಲಕರು, ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕ್ಷಯ ರೋಗವು ಸಾಕಷ್ಟು ವರ್ಷಗಳಿಂದ ಕಾಡುತ್ತಿದೆ. ರೋಗಕ್ಕೆ ಚಿಕಿತ್ಸೆ ಇದೆ. ಆದರೆ ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ 195 ಜನರಲ್ಲಿ ಕ್ಷಯ ರೋಗ ಪತ್ತೆಯಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಕ್ಷಯ ರೋಗವು ಸಾಕಷ್ಟು ವರ್ಷಗಳಿಂದ ಕಾಡುತ್ತಿದೆ. ರೋಗಕ್ಕೆ ಚಿಕಿತ್ಸೆ ಇದೆ. ಆದರೆ ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ 195 ಜನರಲ್ಲಿ ಕ್ಷಯ ರೋಗ ಪತ್ತೆಯಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ರಿಮ್ಸ್ ಮೆಡಿಕಲ್ ಕಾಲೇಜು, ನವೋದಯ ಮೆಡಿಕಲ್ ಕಾಲೇಜು, SKES ಮೆಡಿಕಲ್ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕ್ಷಯ ರೋಗ ಸಂಪೂರ್ಣ ನಿರ್ಮೂಲನೆ ಮಾಡಲು ಅನೇಕ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದೆ. TB ಕಾಯಿಲೆ ಗಾಳಿ ಮೂಲಕ ಹರಡುತ್ತಿದೆ. ಚಿಕಿತ್ಸೆಗಾಗಿ ಜಿಲ್ಲೆಯಲ್ಲಿ 48 ಕಫ ಪರೀಕ್ಷಾ ಕೇಂದ್ರಗಳಿವೆ. 3 CBR ಕೇಂದ್ರಗಳಿವೆ. ನಗರದಲ್ಲಿ CLDSK ಲ್ಯಾಬ್ ಇದೆ. 8 ಜಿಲ್ಲೆಗಳಿಂದ ಸ್ಯಾಂಪಲ್ಗಳು ಪರೀಕ್ಷೆ ಮಾಡಲಾಗುತ್ತದೆ ಎಂದರು. ಕ್ಷಯರೋಗ ಎಲ್ಲ ತರಹದ ಪತ್ತೆಗೆ
ಪ್ರಯೋಗ ಲ್ಯಾಬ್ ಚಿಕಿತ್ಸೆ ಲಭ್ಯವಿದೆ. ಕ್ಷಯರೋಗಿಗಳು 6 ತಿಂಗಳು ಚಿಕಿತ್ಸೆ ಪಡೆದರೆ ನಿರ್ಮೂಲನೆ ಮಾಡಬಹುದು. ಕುಟುಂಬ ಸದಸ್ಯರಿಗೆ ಬಂದರೆ ಮನೆಯವರಿಗೆ ತಪಾಸಣೆ ಮಾಡಲು ಹರಡುವುದನ್ನು ತಡೆಯಲಾಗುವುದು. ಚಿಕಿತ್ಸೆಯಿಂದ ಗುಣಪಡಿಸಲು ಸಾಧ್ಯ. ಕ್ಷಯರೋಗ ಲಕ್ಷಣಗಳಿದ್ದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವೇಳೆ ಜಾಗೃತಿ ಜಾಥಾ ಡಿಸಿ ಕಚೇರಿಯಿಂದ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿವರೆಗೆ ನಡೆಯಿತು. ನಮಗೆಲ್ಲರಿಗೂ ತಿಳಿದಿರುವಂತೆ ಕ್ಷಯರೋಗವು ಬಹಳ ವರ್ಷಗಳಿಂದ ಮಾನವ ಜನಾಂಗದ ಒಂದು ರೋಗವಾಗಿ ಕಾಡ್ತಾ ಇದೆ. ಈ ರೋಗಕ್ಕೆ ಸಂಪೂರ್ಣ ಚಿಕಿತ್ಸೆ ಇದೆ. ಆದರೂ ಇಂದು ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಇನ್ನೂ 195 ಜನ ಕ್ಷಯರೋಗಿಗಳಿರ್ತಾರೆ ಅಂತೇಳಿ ಒಂದು ಅಂದಾಜಿನ ಪ್ರಕಾರ ಪತ್ತೆ ಆಗ್ತಾ ಇದೆ. ಈ ಕ್ಷಯರೋಗ ಸಂಪೂರ್ಣವಾಗಿ ಕೊನೆಗಾಣಿಸ್ಬೋದು. ಈ ವರ್ಷದ ಜಾಗೃತಿ ನಿಮಗೆ ಗೊತ್ತಿರೋ ಸ್ಲೋಗನ್, ಹೌದು ನಾವು ಕ್ಷಯರೋಗವನ್ನು ಸಂಪೂರ್ಣವಾಗಿ ಅಥವಾ ಕೊನೆಗಾಣಿಸಬಹುದು ಅಂತೇಳಿ ಸ್ಲೋಗನ್ ಇದೆ. ಕ್ಷಯರೋಗ ನಿಮ್ಗೆ ಗೊತ್ತಿದ್ದಂಗೆ TB ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಈ TB ಕಾಯಿಲೆ ಗಾಳಿ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಆಕ್ಚುಲಿ ಯಾವುದೇ ಪೇಷಂಟ್ಗೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ರೆ, ರಾತ್ರಿ ಹೊತ್ತು ಜ್ವರ ಬರ್ತಾ ಇದ್ರೆ, ಹಸುವಾಗದೇ ಇರಿದ್ರೆ, ತೂಕ ಕಡಿಮೆ ಆದರೆ, ಇಂಥ ಲಕ್ಷಣಗಳಿದ್ರೆ ಅವರ ಕ್ಷಯರೋಗ ಇರಬಹುದು ಅಂತೇಳಿ ನಾವು ಅನ್ಕೊಂತೀವಿ. ಅಂಥ ರೋಗಿಗಳಿಗೆ ಚಿಕಿತ್ಸೆ ನೀಡೋಕ್ಕೆ ಮತ್ತು ಪತ್ತೆ ಹಚ್ಚೋಕ್ಕೆ ನಮ್ಮಲ್ಲಿ ಎಲ್ಲ ಸೌಲಭ್ಯ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 48 ಕಫ ಪರೀಕ್ಷಾ ಕೇಂದ್ರಗಳನ್ನು ಇಟ್ಟಿದ್ವಿ. 3 ಸಿಬಿನಾಟ್ ಕೇಂದ್ರಗಳಿದ್ದಾವೆ, 4 ಟ್ರೂನಾಟ್ ಕೇಂದ್ರಗಳಿದ್ದಾವೆ. ಈ ತರ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ರಾಯಚೂರು ಜಿಲ್ಲೆ CNDST ಲ್ಯಾಬ್ ಇದೆ. ಇಲ್ಲಿ ನಮಗೆ 8 ಜಿಲ್ಲೆಗಳಿಂದ ಸ್ಯಾಂಪಲ್ಸ್ ಬರೋಂಥ ಎಲ್ಲ ಒಂದು ಇಲ್ಲಿ ಕೂಡ ನಾವು ಪರೀಕ್ಷೆ ಮಾಡ್ತಾ ಇದ್ವಿ. ಸೊ TBಗೋಸ್ಕರ ಜಿಲ್ಲೆಯಲ್ಲಿ ಎಲ್ಲ ತರಹದ ಒಂದು ಪತ್ತೆ ಹಚ್ಚುವಂತ ಒಂದು ಪ್ರಯೋಗಾಲಯಗಳಿದ್ದಾವೆ ಮತ್ತು ಜೊತೆಗೆ ಚಿಕಿತ್ಸೆ ಕೂಡ ನಮ್ಮಲ್ಲಿ ಲಭ್ಯ ಇದೆ. ವಿಶೇಷವಾಗಿ ಈ ಕ್ಷಯರೋಗ ಬಗ್ಗೆ ಹೇಳಬೇಕಂದ್ರೆ, ಕ್ಷಯರೋಗ ಯಾರಿಗೆ ನಾವು ಕಂಡುಹಿಡಿತೀವಿ, ಆ TB ಅಂತ ನಾವು ಒಂದ್ಸಲ ಡಿಟೆಕ್ಟ್ ಆದಮೇಲೆ ಆ ಪೇಷಂಟು ಕಂಟಿನ್ಯೂ ಆಗಿ ಮಿನಿಮಮ್ 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ. ಸೊ ಆದರೆ ಕೆಲವರು ಏನು ಮಾಡ್ತಾರೆ, ಈ ಟ್ರೀಟ್ಮೆಂಟ್ ಆದ ತಕ್ಷಣ 1 ತಿಂಗಳಿಗೆ ಅಥವಾ 2 ತಿಂಗಳು ಆರಾಮಾದರೆ ಅದರಲ್ಲಿ ಕೆಲವು ಜನ ಬಿಡೋದ್ರಿಂದ ಏನಾಗುತ್ತೆ, ಅದು ಸಂಪೂರ್ಣ ಗುಣವಾಗದೇ ಇರೋದ್ರಿಂದ ಮತ್ತೆ ಮತ್ತೆ ಬೇರೆಯವ್ರಿಗೆ ಹರಡ್ತಾ ಇರ್ತಾರೆ. ಸೊ ಇನ್ನು ಮುಂದೆ ಇನ್ಮೇಲೆ ನಮ್ಮ ರಾಯಚೂರು ಜಿಲ್ಲೆ LTBA ಅಂದರೆ ಲೆಟೆಂಟ್ TB ಇನ್ಫೆಕ್ಷನ್ ಅಂದರೆ ಯಾವುದೇ ಮನೆಯಲ್ಲಿ ಒಬ್ಬರಿಗೆ ಬಂದಿದ್ರೆ ಅದರಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಬೇರೆಯವರಿಗೆಲ್ಲ ಟೆಸ್ಟ್ ಮಾಡಿ ಒಂದು ವೇಳೆ ಅವರು ಕೂಡ ಪಾಸಿಟಿವ್ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಾಂದರೆ ಅವರಿಗೆ ಬರಲಾರ್ದಂಗೆ 6 ಮಂತ್ಸ್ಗೆ ಟ್ರೀಟ್ಮೆಂಟ್ ಕೂಡ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಸೊ ಹೀಗಾಗಿ ಏನಂದ್ರೆ ಕ್ಷಯರೋಗ ಬಹಳ ಅನಾಥ ಕಾಲದಿಂದ ಬಂದರೂ ಕೂಡ ಇವತ್ತಿಗೂ ನಮ್ಮ ಒಂದು ಸೋಷಿಯಲ್ ಮೆಡಿಕಲ್ ಪ್ರಾಬ್ಲಮ್ ಆಗಿದೆ. ಅದನ್ನು ನಾವು ವಿಶೇಷವಾಗಿ ಸಾರ್ವಜನಿಕರಲ್ಲಿ ನಾನೇನು ವಿನಂತಿ ಮಾಡ್ತಾ ಇದ್ದೇನೆ ಅಂದರೆ, ಈ ರೋಗ TB ಕಾಯಿಲೆ ಇದೆ ಅಂತ ತಕ್ಷಣ ಈ ಸಂದರ್ಭದಲ್ಲಿ ಕ್ಷಯರೋಗ ಅನುಷ್ಠಾನಾಧಿಕಾರಿ ಮೊಹಮ್ಮದ್ ಶಾಕೀರ್, ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಗಣೇಶ್, ಡಾಕ್ಟರ್ ಯಶೋಧ, ಬಾಬುರಾವ್ ಶೆಗುಣಸಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು, ಆಟೋ ಚಾಲಕರು ಸೇರಿದಂತೆ ಅನೇಕರು ಭಾಗವಹಿಸಿದರು. ಸಿರಿವಾರ ತಾಲೂಕಿನ ಅತ್ನೂರು ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳ 19ನೇ ವರ್ಷ ಪುಣ್ಯಸ್ಮರಣೆ, ಸಾಮೂಹಿಕ ವಿವಾಹ ಹಾಗೂ ಶ್ರೀ ದಿಡ್ಡಿ ಬಸವೇಶ್ವರ ದೇವಸ್ಥಾನದ ನೂತನ ಶಿಖರ ಲೋಕಾರ್ಪಣೆ ಮಾರ್ಚ್ 26ರಂದು ನಡೆಯಲಿದ್ದು, ಉಜ್ಜಯಿನಿ ಜಗದ್ಗುರುಗಳಾದ ಶ್ರೀ ಸಿದ್ದಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಸಿರಿವಾರ ತಾಲೂಕಿನ ಅತ್ನೂರು ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳ 19ನೇ ವರ್ಷ ಪುಣ್ಯಸ್ಮರಣೆ, ಸಾಮೂಹಿಕ ವಿವಾಹ ಹಾಗೂ ಶ್ರೀ ದಿಡ್ಡಿ ಬಸವೇಶ್ವರ ದೇವಸ್ಥಾನದ ನೂತನ ಶಿಖರ ಲೋಕಾರ್ಪಣೆ ಮಾರ್ಚ್ 26ರಂದು ನಡೆಯಲಿದ್ದು, ಉಜ್ಜಯಿನಿ ಜಗದ್ಗುರುಗಳಾದ ಶ್ರೀ ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 25ರಂದು ಉಜ್ಜಯಿನಿ ಜಗದ್ಗುರುಗಳ ತುಲಾಭಾರ ನಡೆಯಲಿದೆ. 26ರಂದು ಅಡ್ಡಪಲ್ಲಕ್ಕಿ ಮೆರವಣಿಗೆ, 11 ದಿನಗಳ ಕಾಲ ಪ್ರವಚನ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. 101 ಸಾಮೂಹಿಕ ವಿವಾಹಗಳು, ಧರ್ಮಸಭೆ ನಡೆಯಲಿದೆ. ಅನೇಕ ಮಠಗಳ ಮಠಾಧೀಶರುಗಳು ಭಾಗವಹಿಸಲಿದ್ದಾರೆ ಎಂದರು.
ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂತ ಕೇಳಿದ್ರೆ, ಶಿರವಾರ ತಾಲೂಕಿನ ಹತ್ತನೂರು ಮಹಾಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಳಸದ ಶಿಖರದ ಲೋಕಾರ್ಪಣೆ ಮತ್ತು ಲಿಂಗೈಕ್ಯ ಶ್ರೀ ಶತಸ್ತ್ರ ಬ್ರಹ್ಮಿ ರಾಚೋಡಿ ವೀರ ಶಿವಾಚಾರ್ಯರ ರಾಯಚೂರು ಮತ್ತು ಹತ್ತನೂರು ಮಹಾಸ್ವಾಮಿಗಳವರ 19ನೆಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಜಗದ್ಗುರು ಪಂಚಾಚಾರ್ಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ನಾಳೆ 25ನೇ ತಾರೀಕಿಗೆ ಹತ್ತನೂರು ಮಹಾಗ್ರಾಮಕ್ಕೆ ಸುಮಾರು 4 ಗಂಟೆಗೆ ದಯಮಾಡಿಸಿ 4 ಗಂಟೆಯಿಂದ ಸೋಮವಾರಪೇಟೆ ಹಿರೇಮಠದ ಹತ್ತನೂರು ಅಲ್ಲಿಂದ ಸಿದ್ಧಿ ಬಸವೇಶ್ವರ ದೇವಸ್ಥಾನದವರೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಕುಂಭ ಕಳಸ ವಾದ್ಯದೊಂದಿಗೆ ಜರುಗ್ತಾ ಇದೆ. ಸಿದ್ಧಿ ಬಸವೇಶ್ವರ ದೇವಸ್ಥಾನದಲ್ಲಿ ಸುಮಾರು 11 ದಿನಗಳ ಪರ್ಯಂತರವಾಗಿ ಮೌನ ತಪಸ್ವಿ ಲಿಂಗೈಕ್ಯ ರಾಚೋಟಿ ವೀರ ಶಿವಾಚಾರ್ಯರ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಆ ಧಾರ್ಮಿಕ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ವಹಿಸಿಕೊಳ್ಳಲಿದ್ದಾರೆ. ಅದಾದ ನಂತರ 26ನೇ ತಾರೀಕಿಗೆ ಸಾಮೂಹಿಕ ವಿಭಜನೆ ಮತ್ತು ಲಿಂಗೈಕ್ಯ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ 19ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ, ಅವಿಸ್ಮರಣೀಯ ಈ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ಬಹಳಷ್ಟು ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಶ್ರೀ ಸಿದ್ಧಿ ಬಸವೇಶ್ವರ ದೇವಸ್ಥಾನ. ನೀವೆಲ್ಲ ಕೇಳಿರ್ಬೇಕು, ಎಲ್ಲ ಕಡೆಯೂ ಕೂಡ ಕಪ್ಪು ಕಂತೆಯ ಎಲ್ಲ ನಂದೀಶ್ವರ ಇರ್ತಾನೆ. ಅದರ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಸಿದ್ಧಿ ಬಸವೇಶ್ವರ ಕೆಂಪು ಕಂತೆಯ ನಂದೀಶ್ವರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆ ದೇವಸ್ಥಾನದಲ್ಲಿ 26ನೇ ತಾರೀಕಿಗೆ ಲಿಂಗೈಕ್ಯ ರಾಚೋಟಿ ವೀರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಸಾಮೂಹಿಕ ಕಾರ್ಯಕ್ರಮ ನಡೀತದೆ. ಅದಕ್ಕೋಸ್ಕರವಾಗಿ ನಾಡಿನ ಅನೇಕ ಸಕಲ ದುರ್ಗಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಷ್ಟೇ ಅಲ್ಲದೆ ಅನೇಕ ನಾಡಿನ ಪೂಜ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹಂತೇಶ್ ಪಾಟೀಲ್ ಕೂಡ ಎರಡು ಮಾತುಗಳನ್ನು ಮಹಾಂತೇಶ್ ಪಾಟೀಲ್ ಹತ್ನೂರು ಮಾತನಾಡಿ, ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಶ್ರೀ ಸಿದ್ಧಿ ಬಸವೇಶ್ವರ ದೇವಸ್ಥಾನ ಶಿಖರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಗಣೇಶ ಹಾಗೂ ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತರಿಗೆ ಹೋಳಿಗೆ ತುಪ್ಪ ದಾಸೋಹ ನಡೆಯಲಿದೆ. ಉಜ್ಜಯಿನಿ ಜಗದ್ಗುರುಗಳು ಭಾಗವಹಿಸಲಿರುವ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಂತಹ ಒಂದು ನಮ್ಮ ಸಿದ್ಧಿ ಬಸವೇಶ್ವರ ದೇವಸ್ಥಾನದ ಶಿಖರ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಅದು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗಣೇಶನ, ಯಾಕಂದ್ರೆ ಮೊದಲು ಗಣೇಶನ ಪೂಜೆ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಅಲ್ಲಿ ಗಣೇಶ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಮತ್ತೆ ನವಗ್ರಹಗಳ, ಯಾಕಂದ್ರೆ ಅಲ್ಲಿ ಬಂದಂತ ಭಕ್ತರಿಗೆ ಅಲ್ಲಿ ನಮ್ಮ ಸುತ್ತಮುತ್ತ ಎಲ್ಲಿ ನವಗ್ರಹಗಳ ಇಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಅಲ್ಲಿ, ಯಾಕಂದ್ರೆ ಯಾರಾದ್ರೂ ಹೋಗಿ ಏನಾದ್ರು ಕೇಳಿದ್ರೆ ಹೋಗಿ ನವಗ್ರಹಕ್ಕೆ ಭೇಟಿ ಕೊಡ್ರಿ ಅಥವಾ ದರ್ಶನ ಮಾಡ್ರಿ ಅಂತಾರೆ. ಅದಕ್ಕೆ ಅಲ್ಲಿ ಅನುಕೂಲ ಆಗಿಲ್ಲ ಅಂತ ಅಲ್ಲಿ ನವಗ್ರಹ ಕೂಡ ಮಾಡಿದ್ದೇವೆ. ವಿಶೇಷವಾಗಿ ಊಟದ್ದು ಕೂಡ ಬಹುಶಃ ಸಾಮೂಹಿಕ ಮದುವೆ ಅಂದ್ರೆ ಲಡ್ಡು ಹುಗ್ಗಿ ಇಂಥದ್ದೇ ಮಾಡ್ತಾರೆ, ಆ ಮಾದರಿ ಇದೇ ಮಾಡ್ತಾರೆ ನಾವು ನೋಡಿದಂಗೆ. ಈ ಸಲ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲರ ಒಂದು ಆಸೆ ಮಟ್ಟಿಗೆ ಹೋಳಿಗೆ ತುಪ್ಪನೇ ಊಟ ಮಾಡಿಸ್ಬೇಕು ಸಾಮೂಹಿಕ ವಿವಾಹದಲ್ಲಿ ಅನ್ನುವಂಥದ್ದು ಕೂಡ ವಿಶೇಷವಾಗಿ ಒಂದು 10ರಿಂದ 15,000 ಜನ ಸೇರ್ಬೋದಂತ ಉದ್ದೇಶ ಇದೆ. ಅಷ್ಟು ಜನಕ್ಕೂ ಹೋಳಿಗೆ ಮಾಡಬೇಕು, ಅದೇ ಒಂದು ವಿಶೇಷ ಇದೆ. ಹೋಳಿಗೆ ತುಪ್ಪ ಊಟ ಮಾಡಿಸ್ಬೇಕು ಅನ್ನೋಂಥದ್ದು ಒಂದು ವಿಶೇಷ ಆ ಭಾಗದಲ್ಲಿ ಮಾಡಿಲ್ಲ ಯಾರು, ನಮ್ಮಲ್ಲಿ ಮಾಡ್ಬೇಕನ್ನೋಂಥದ್ದು ಎಲ್ಲ ಯುವಕರ ಅಪೇಕ್ಷೆ ಆಗಿದೆ. ಹಾಗಾಗಿ ತಮ್ಮ ಸಹಕಾರ ಕೂಡ ಎಲ್ಲ ವ್ಯವಸ್ಥೆನೂ ನಡೆದಿದೆ. ಆಮೇಲೆ ಉಜ್ಜಯಿನಿ ಜಗದ್ಗುರು ಅಂತ ಬರ್ತಾರೆ, ತಮ್ಮ ಸಹಕಾರ ಕೂಡ ಬಹಳ ಅವಶ್ಯ ಆದಂತ ನಾನು ಭಾವಿಸ್ಕೊಂಡು ಮಾತು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಹತ್ನೂರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಜೈ ಶ್ರೀರಾಮ್. ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26/3/2023 ಭಾನುವಾರ ಸಂಜೆ 3:30ಕ್ಕೆ ಸ್ಥಳ ಶ್ರೀ ಕೋದಂಡ ರಾಮ ಮಂದಿರ, ನೇತಾಜಿ ನಗರದಿಂದ ಶ್ರೀ ಆಂಜನೇಯ ದೇವಸ್ಥಾನ, ಗಾಂಧಿ ಚೌಕ್ ವರೆಗೆ ತಲುಪಲಿದೆ.
ದಿನಾಂಕ 30/3/2023 ಗುರುವಾರದಂದು ಸೀತಾರಾಮ ಕಲ್ಯಾಣೋತ್ಸವ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಸ್ಥಳ ಕೋದಂಡರಾಮ ದೇವಸ್ಥಾನ, ನೇತಾಜಿ ನಗರ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು, ಶ್ರೀ ಬಜರಂಗಿ ಯುವ ಸೇನಾ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದ್ತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ
ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂತ ಮಕ್ಕಳಿಗೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಮಾರ್ಚ್ 26ರಂದು ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಗ್ರಾಮೀಣ ಭಾರತೀಯ ಜನತಾ ಪಕ್ಷದ 25,000 ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ಗ್ರಾಮೀಣ ಘಟಕದ ಮಾಜಿ ಅಧ್ಯಕ್ಷ ಎಚ್ ಜಗದೀಶ್ ಹೇಳಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಮಾರ್ಚ್ 26ರಂದು ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಗ್ರಾಮೀಣ ಭಾರತೀಯ ಜನತಾ ಪಕ್ಷದ 25,000 ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ಗ್ರಾಮೀಣ ಘಟಕದ ಮಾಜಿ ಅಧ್ಯಕ್ಷ ಎಚ್ ಜಗದೀಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಸಚಿವರುಗಳು ಭಾಗವಹಿಸಲಿರುವ ಕಾರ್ಯಕ್ರಮಕ್ಕೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ 275 ಬೂತ್ಗಳಿಂದಲೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್ ಹಾಗೂ ಕೆ ಶಿವನಗೌಡ ನಾಯಕರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ದೇಶದ ಗೃಹ ಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಆದರಣೀಯ ಅಮಿತ್ ಶಾ ಅವರು 26ನೇ ತಾರೀಕಿಗೆ ಗಬ್ಬೂರಿಗೆ ಏನಪ್ಪಂದ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮಗಳ ಕಾಮಗಾರಿಗಳ ಪೂಜೆಗೋಸ್ಕರ ಬರ್ತಾ ಇದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯದ ಸಚಿವರುಗಳು ಮತ್ತು ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ಇತರರೆಲ್ಲ ಒಂದು ತಂಡು ಗಬ್ಬೂರಿಗೆ ಅತ್ಯಂತ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಿಎಂ ಅವರು ಕೂಡ ಬರ್ತಾರಂತ ಮಾಹಿತಿ ಇದೆ, ಇದುವರೆಗೆ ನಾವು ಕನ್ಫರ್ಮ್ ಆಗಿಲ್ಲ. ಅವರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಖಂಡಿತವಾಗಿ ಬರ್ತಾರಂತ ಮಾಹಿತಿ. ನಮ್ಮದು ನಮ್ಮ ರಾಯಚೂರು ಗ್ರಾಮೀಣ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿಯಲ್ಲಿ ಪೂಜೆಯಲ್ಲಿಲ್ಲ. ನಮ್ಮ ಕ್ಷೇತ್ರ ಸಂಬಂಧಪಟ್ಟಂತೆ ವಿಶೇಷವಾಗಿ ಈ ಕಾರಣಕ್ಕಾಗಿ ನಾವು ಒಂದು ಚುನಾವಣೆ ಸಮಿತಿ ಇದ್ದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಅಂತ ಒಂದು ಪ್ರಥಮ ಬಾರಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ರಾಯಚೂರು ಗ್ರಾಮೀಣ ಕ್ಷೇತ್ರದ ಪ್ರತಿಯೊಂದು 275 ಬೂತಿನಿಂದ ಟೋಟಲ್ 275 ನಮ್ಮ ಬೂತ್ ಇದೆ. ಪ್ರತಿ ಬೂತಿನಿಂದ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಆ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮದ ಕಣ್ತುಕೊಳ್ಬೇಕು ಅಂತಕ್ಕಂಥ ವಿಶೇಷವಾಗಿ ನಾವು ಕೂಡ ಒಂದು ಎಲ್ಲ ಕಾರ್ಯಕರ್ತರನ್ನ ಅಲ್ಲಿಗೆ ಆ ಒಂದು ಕಾರ್ಯಕ್ರಮಕ್ಕೆ 26ನೇ ತಾರೀಕಿಗೆ 10 ಗಂಟೆಗೆ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಸುಮಾರು 25,000ಕ್ಕೂ ಮೇಲ್ಪಟ್ಟು ಕೂಡ ನಾವು ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಭಾಗಿಯಾಗ್ತಕ್ಕಂಥದ್ದು ಒಂದು ನಮ್ಗೆ
ಎಲ್ಲ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ನಾನು ವಿನಂತಿಸಿಕೊಳ್ಳುವುದರಿಂದ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತ ಬಂಧುಗಳಿಗೆ ಪ್ರತಿಯೊಂದು ಬೂತಿನಲ್ಲೂ ಕೂಡ 275 ಬೂತ್ ಪ್ರತಿ ಬೂತಿನಲ್ಲೂ ಕೂಡ ನಮ್ಮ ಪಾರ್ಟಿಸಿಪೇಷನ್ ಇದ್ರೆ ಒಂದು ಒಳ್ಳೆಯ ಒಂದು ಮೆಸೇಜ್ ಬರ್ತದೆ. ನಮ್ಮ ಒಂದು ಹಿರಿಯರು ಬಂದ್ರೆ ಕೊಡ್ತಕ್ಕಂಥ ಚುನಾವಣೆ ಸಮೀಪಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಮಾತುಗಳನ್ನು ನಾವು ಆಡಿಸಿದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಚೈತನ್ಯ ತುಂಬತಕ್ಕಂಥ ಮಾತನಾಡ್ತಾ ಈ ಒಂದು ವಿಷಯವನ್ನು ತಾವು ಕೂಡ ಎಲ್ಲ ಮಾಧ್ಯಮದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಹೆಚ್ಚಿನ ರೀತಿಯಿಂದ ಪ್ರಚುರಪಡಿಸಬೇಕು. ಪ್ರತಿ ಗ್ರಾಮದಲ್ಲಿ ತಮಗೆಲ್ಲ ಕೂಡ ಪ್ರತಿ ಗ್ರಾಮದಲ್ಲಿ ವೆಹಿಕಲ್ಸ್ ಇದ್ದಾವೆ. ನಮ್ಮ ವಿಶೇಷವಾಗಿ ಗಬ್ಬೂರ ಸಮೀಪ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ 3 ಜಡ್ಪಿಗೆ ದೇವಸೂರು ಜಡ್ಪಿ, ಚಿಕ್ಕಸೂರು ಜಡ್ಪಿ, ಕಲ್ಮಾಳ ಜಡ್ಪಿ ಮತ್ತು ಚಂದ್ರಮಂಡ ಜಡ್ಪಿ ವಿಶೇಷವಾಗಿ 4 ಜಡ್ಪಿ ನಮ್ಗೆ ಜಸ್ಟ್ ಒಂದು 20 ಕಿಲೋಮೀಟರ್ಸ್ ತನಕ ಕ್ಷೇತ್ರ. ನಮ್ಮಲ್ಲಿ ಲೋಕಲ್ದಲ್ಲಿ ಇರ್ತಕ್ಕಂಥ ಎಲ್ಲಾ ವೆಹಿಕಲ್ಗಳ ಈಗಾಗಲೇ ನಾವು ಕಾರ್ಯಕರ್ತರು ಹೇಳಿದ್ವಿ, ನಿಮ್ಮಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳನ್ನ ತಗೊಂಡು ಬರಬೇಕು. ನಿಮ್ಮಲ್ಲಿ ಈವನ್ ಅಲ್ಲಿ ಏನು ಜೀಪ್ಗಳು ಪ್ರತಿ ಹಳ್ಳಿಯಲ್ಲಿ 8-10 ಜೀಪ್ ಇದಾವೆ, 90 ಬರ್ತದಿಲ್ಲ. ತಮ್ಮ ವೆಹಿಕಲ್ ತಾವು ತಗೊಂಡು ಬರೋದ್ರಿಂದ ಅನುಕೂಲ ಆಗ್ತಕ್ಕಂಥ ವಿಚಾರನ ಈ ರೀತಿಯಾಗಿ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸ್ಥಳೀಯ ಅವರು ಕೂಡ ನಮ್ಮಂದ್ರೆ ಅವರೆಲ್ಲರ ಆಶೀರ್ವಾದದಿಂದ ಮಾತ್ರ ನಮ್ಮ ಕಾರ್ಯಕ್ರಮ ವಿಶೇಷವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ವಿಶೇಷವಾಗಿ ನಾವು ಚುನಾವಣೆ ಸಮೀಪ ಇರೋದ್ರಿಂದ ಆ ಒಂದು ದೊಡ್ಡ ಪ್ರಮಾಣದ ಜನಸಂಖ್ಯೆ ಸೇರ್ತಾ ಇದ್ದಾರೆ. ಆ ಒಂದು ಮೆಸೇಜ್ ನಮ್ಮೆಲ್ಲ ಅವರು ಕೂಡ ನಮ್ಗೆ ಆದೇಶ ಕೊಟ್ಟಿದ್ದಾರೆ, ನಮ್ಮ ಕಾರ್ಯಕರ್ತರು ಕೂಡ ತಾವು ಬರಬೇಕಂತಂದು. ನಾವು ಕೂಡ ನಮ್ಮ ಕಾರ್ಯಕರ್ತರು ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ನೋಡೋದ್ರಿಂದ ಒಳ್ಳೆಯದು ಸರ್. ನಮ್ಗೆಲ್ಲ ನೇರ ಸಂದೇಶ ತಿಪ್ಪರಾಜು ಸಾಹೇಬ್ನ ಯಾವುದೇ ಕಾರಣಕ್ಕೆ ಶತಾಯಗತ ಗೆಲ್ಸಿಕೊಂಡು ನೋಡ್ಬೇಕಂತ ನಮ್ಮೆಲ್ಲ ಧರ್ಮದಲ್ಲಿ ಹೇಳಿದ್ದು, ನಮ್ಮ ವೈಯಕ್ತಿಕ ಹೇಳಿದ್ದು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ನಾರಾಯಣರಾವ್ ಪುರ್ತಿಪ್ಲಿ, ಶಂಕರಗೌಡ ಮಿರ್ಜಾಪುರ್, ಮಲ್ಲಿಕಾರ್ಜುನ ಉಡುಂಗಲ್ ಖಾನಾಪುರ್, ಶಾಂತಕುಮಾರ್ ಉಪಸ್ಥಿತರಿದ್ದರು. ರಾಯಚೂರು ಸಿಟಿ ಟೆನ್ನಿಸ್ ಅಸೋಸಿಯೇಷನ್ನಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಟೆನ್ನಿಸ್ ಪಂದ್ಯಾವಳಿ ಮಾರ್ಚ್ 25 ಮತ್ತು 26ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಗೌರವಾಧ್ಯಕ್ಷ ನಾಡಗೌಡ ಹರವಿ ಹೇಳಿದರು. ರಾಯಚೂರು ಸಿಟಿ ಟೆನ್ನಿಸ್ ಅಸೋಸಿಯೇಷನ್ನಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಟೆನ್ನಿಸ್ ಪಂದ್ಯಾವಳಿ ಮಾರ್ಚ್ 25 ಮತ್ತು 26ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಗೌರವಾಧ್ಯಕ್ಷ ನಾಗನಗೌಡ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 3 ವಿಭಾಗಗಳಲ್ಲಿ ಪಂದ್ಯಾವಳಿಗಳು ನಡೆಯಲಿವೆ. 30 ವಯಸ್ಸಿನ, 45 ವಯಸ್ಸಿನ ಹಾಗೂ 60 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಪಂದ್ಯ ನಡೆಯಲಿದೆ. ಮುಕ್ತ ಪಂದ್ಯದಲ್ಲಿ ವಿಜೇತರಾಗುವ ತಂಡಕ್ಕೆ ಮೊದಲ ಬಹುಮಾನವಾಗಿ 15,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 7,500 ಹಾಗೂ ತೃತೀಯ ಬಹುಮಾನವಾಗಿ 5,000 ನಗದು ಹಾಗೂ ಪ್ರಶಸ್ತಿ ನೀಡಲಾಗುತ್ತದೆ. ಯಾದಗಿರಿ, ಬೀದರ್, ಮಸ್ಕಿ, ಸಿಂಧನೂರು, ಸಿರುಗುಪ್ಪ ಸೇರಿದಂತೆ ವಿವಿಧೆಡೆಯಿಂದ 200 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಪಂದ್ಯಾವಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್, ಶಾಸಕ ದದಲ್ ಬಸನಗೌಡ, ಶಿಲ್ಪಾ ಮೆಡಿಕೇರ್, ರಾಯ್ಕ್ಯಾಂಪ್ ಮಾಜಿ ಶಾಸಕ ಎ ಪಾಪರೆಡ್ಡಿ ಸೇರಿದಂತೆ ಅನೇಕರು ಸಂಘ ಸಂಸ್ಥೆಗಳು, ಖಾಸಗಿ ಆಸ್ಪತ್ರೆಗಳು ಆರ್ಥಿಕ ನೆರವು ನೀಡುವುದಾಗಿ ಹೇಳಿದರು. ಭಾಗದ ಒಂದು ಟೆನಿಸ್ ಪಂದ್ಯಾವಳಿಯನ್ನ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಕಲಬುರಗಿ, ಯಾದಗಿರಿ, ಸಿಂಧೂರು, ಮೈಸೂರು, ಮಸ್ಕಿ, ಬೀದರ್, ಬಳ್ಳಾರಿ ಮತ್ತು ಸಿರುಗುಪ್ಪ ಇಷ್ಟು ಟೀಮ್ಗಳು ಮತ್ತು ಶಕ್ತಿನಗರ ಸುಮಾರು 9-10 ಬೇರೆದ ಈ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಏನೇನು ಬೇಕು ಮೂಲಭೂತ ಸೌಕರ್ಯಗಳನ್ನೆಲ್ಲ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೇವೆ. ನಮ್ದೆಲ್ಲ ಒಂದು ಕನಸಿತ್ತು, ಇಲ್ಲಿ ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಪಂದ್ಯಾವಳಿ ನಡೆಸಬೇಕಂತ. ಕಾರಣಾಂತರಗಳಿಂದ ಆಗಿದ್ದಲ್ಲ, 40 ವರ್ಷಗಳ ಮುಂಚೆ ಆಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ ಕೋಆಪರೇಟಿವ್ ಸೊಸೈಟಿ ಸಂಗಮೇಶ್ವರವಲ್ಲಿದ್ದಾಗ ನಮ್ಮ ನಾಗರಾಜ್ ಗೌಡರು, ಸುರೇಶ್ ರೆಡ್ಡಿ ಅವರು, ಇನ್ನಿತರೆಲ್ಲ ಇವರಲ್ಲಿ ಆಗಿನ ಯುವಕರು ಇವರೆಲ್ಲ ಕಲ್ತು ಈಗಿನ ಒಂದು ರಂಗಮಂದಿರ ಏನಿದೆ, ಇಲ್ಲಿ ಒಂದು ಟೆನಿಸ್ ಕೋರ್ಟ್ ಇತ್ತು ಪರ್ಮನೆಂಟ್ ಆಗಿ, ಕ್ಯಾಬಿನೆಟ್ ಬಂದಿತ್ತು.
ಆಗಿನ ಒಂದೇನು ಟೆನ್ನಿಸ್ ತಾರ ಇಟ್ಕೊಂಡಿರ್ತಾರೆ. ರಾಮನಾಥ್ ಕೃಷ್ಣನ್, ಪ್ರೇಮ್ಜಿತ್ ಲಾಲ್, ರಮೇಶ್ ಇವರೆಲ್ಲ ಭಾಗವಹಿಸಿ 2 ದಿವಸ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತದನಂತರ ಕಾರಣಾಂತರಗಳಲ್ಲಿ ಇದೆಲ್ಲ ಬೇರೆ ಬೇರೆ ಬೆಟ್ಟಿಂಗ್ಸ್ ಬಂದ್ಮೇಲೆ ಆ ಆಟಗಳಿಗೆ ಪ್ರಾಮುಖ್ಯತೆ ಸಿಗ್ಬೇಕಾಯ್ತು, ಸಿಗಲಿಲ್ಲ. ಬಿ ಕೆಟಗರಿ ಮಾಡಿದ್ದೇವೆ. ಅದನ್ನ ಕೆಟಗರಿ ಇದಾವೆ. ಒಂದು 30 ವರ್ಷದ ಮೇಲ್ಪಟ್ಟ ಪ್ಲಸ್, ಎರಡನೇದು 45 ವರ್ಷ ಪ್ಲಸ್, ಮೂರನೇದು 60 ವರ್ಷ ಪ್ಲಸ್. ಇವರಿಗೆಲ್ಲ ನಾವು ಗ್ಯಾಂಗ್ ಪ್ರೈಸ್ ಕೂಡ ಕೊಡ್ತಾ ಇದ್ದೇವೆ. ಓಪನ್ ಟೂರ್ನಮೆಂಟ್ ಇದೆ, ಓಪನ್ ಫಾರ್ ಎವರಿಬಡಿ ಅಂದ್ರೆ ಮೆನ್ಸ್ ಡಬಲ್ಸ್ ಇದಾವೆ. ಇದರಲ್ಲಿ ರೆಸ್ಟ್ರಿಕ್ಷನ್ಸ್ ಇವೆ, ಯಾರಾದ್ರೂ ಭಾಗವಹಿಸಬಹುದು. ಇದರಲ್ಲಿ 15,000 ಫಸ್ಟ್ ಪ್ರೈಸ್, 7,000 ಸೆಕೆಂಡ್ ಪ್ರೈಸ್, ಆಮೇಲೆ 5,000 ಸೆಮಿಜಿ ಬಂದವರಿಗೆ. ಇದೇ ತರ ಎಲ್ಲ ಕೆಟಗರಿಗಳವರಿಗೆ ನಾವು ಬಹುಮಾನವನ್ನು ಇದು ಮಾಡಿದ್ದೇವೆ. ಈ ರೀತಿಯ ಒಂದು ಪಂದ್ಯಾವಳಿಗಳನ್ನ ಏರ್ಪಡಿಸಬೇಕಾದ್ರೆ ಸುಮಾರು 12 ವರ್ಷ ಮುಂಚೆ ಗುಲ್ಬರ್ಗಾದ ಕಂಪ್ಯೂಟರ್ DH ಆದಂತಹ ಗಗನ್ಜಿ ಬಂದವರು ಬಹಳ ಆಸಕ್ತಿ ವಹಿಸಿ ಈ ಭಾಗದ ಎಲ್ಲರನ್ನ ಕರೆಸಿ ನೀವೆಲ್ಲ ಒಂದು ಟೆನಿಸ್ ಪಂದ್ಯಾವಳಿ ಏರ್ಪಡಿಸಿದ ನಾವೆಲ್ಲ ಭಾಗವಹಿಸಿದ್ವಿ. ಆದ್ರೆ ಎಲ್ಲರೂ ಭಾಗವಹಿಸಿದಾಗ ನಾವು ಈ ರೀತಿಯ ಒಂದು ಏರ್ಪಾಡು ಮಾಡೋದ್ರಲ್ಲಿ ನಮ್ಮಲ್ಲಿ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಇದ್ದಿಲ್ಲ. ಈ ಒಂದು 2 ವರ್ಷ ಮುಂಚೆ ಸಿಂಥೆಟಿಕ್ ಕೋರ್ಟ್ ಸ್ಟೇಡಿಯಂ ಪಕ್ಕದಲ್ಲಿ ಯೋಜನೆ ಸೇವಾ ಇಲಾಖೆ ಆಯ್ತು. ಆದ್ರೆ ಅದಕ್ಕೇನು ಅಲ್ಲಿ ರೋಡ್ ಆಯ್ತು ಹೊರತು ಏನು ಆಗಿದ್ದಿಲ್ಲ. ಅವಾಗ ನಮ್ಮ ಯುವಕರೆಲ್ಲ 2,500 ಎಲ್ಲ ಹೋಗಿ ಇಲ್ಲಿ ಶಾಸಕರಿಗೆ ಅದಕ್ಕೆ ಕಂಪೌಂಡ್ ಫೆನ್ಸಿಂಗ್ ಮಾಡಿಸ್ತಾರೆ, ಎಲ್ಲ ಹಾಳಾಗಿ ಹೋಗ್ತದೆ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫೆನ್ಸಿಂಗ್ ಕಂಪೌಂಡ್ ಎಲ್ಲ ಮಾಡಿದ್ರು. ಆದ್ರೆ ನಾವು ಪಂದ್ಯಾವಳಿ ಏರ್ಪಡಿಸಬೇಕಾದ್ರೆ ಫ್ಲಡ್ ಲೈಟ್ ಬಹಳ ಬೇಕು. ಫ್ಲಡ್ ಲೈಟ್ ಇಂದ ಬಹಳ ದೊಡ್ಡ ಖರ್ಚು ಬರ್ತದೆ. ಈ ಸಾರಿ ಅದ್ರ ಜೊತೆ ಇನ್ನೂ 2 ಕೊಡಬೇಕಾಗಿತ್ತು. ಈಗಿದ್ದಂತ ಫ್ಯಾಮಿಲಿ ಕ್ಲಬ್ ಆವರಣದಲ್ಲಿ ಒಂದು ಸಣ್ಣ ಕೋರ್ಟ್ ಇತ್ತು, ಅದು ಏನಿದ್ದಿಲ್ಲ. ಅಲ್ಲಿದ್ದಂತ ಹೈ ಸ್ಟ್ರಕ್ಚರ್ ಎಲ್ಲ ತೆಗೆದು ಎಲ್ಲ ಯುವಕರು ತಾವೇ ಕಾಂಟ್ರಿಬ್ಯೂಟ್ ಮಾಡಿ ಸುಸಜ್ಜಿತವಾದಂತಹ 2 ಕ್ಲೇ ಕೋರ್ಟ್ಗಳನ್ನ ತಯಾರು ಮಾಡಿದ ಮೇಲೆ ಅದಕ್ಕೆ ಫ್ಲಡ್ ಲೈಟಿಂಗ್ ಇರಬೇಕಾಗಿತ್ತು. ಅದನ್ನ ನಾವೆಲ್ಲ ಈ ದೇಣಿಗೆ ರೂಪದಲ್ಲಿ ಕೆಲವರು ಮುಂದೆ ಬಂದು ಶಿಲ್ಪಾ ನ ವಿಶ್ವನಾಥ್ ಬಟೂಡ ಮತ್ತು ರಾಯ್ಕಮ್ ಪ್ರಹ್ಲಾದ್ ಅವರ ನೇತೃತ್ವದಲ್ಲಿ ಅವರೆಲ್ಲ ಬಂದು ನಾವೆಲ್ಲ ಮಾಡಿಕೊಡ್ತೀವಿ. ಪರ್ಮನೆಂಟ್ ಸ್ಟ್ರಕ್ಚರ್ ಇದೊಮ್ಮೆ ಮಾಡಿದ ಮೇಲೆ ಎಷ್ಟು ವರ್ಷ ಆದ್ರೂ ಇರುತ್ತದೆ. ಅದರ ಜೊತೆಗೆ ಈಗ ಹೆಚ್ಚಿನ ಖರ್ಚು ಸುಮಾರು 30-40 ಲಕ್ಷ ರೂಪಾಯಿ ಬಜೆಟ್ ಇತ್ತು. ಆಗ ನಾವು ಕಳೆ ಶಾಸಕರನ್ನು ಭೇಟಿ ಆದ್ರೆ ಈಗ ಎಷ್ಟಾಗ್ತದೆ ಅಷ್ಟು ನಾನು ಕೂಡ ಭೇಟಿದ್ದೀನಿ ಅಂತ ಅವರು ಬಹಳ ಧಾರಾವಾಹಿ ಕೊಟ್ಟರು. ಅದೇ ರೀತಿ ನಾವು ಬೇರೆ ಬೇರೆ ಶಾಸಕರಾದಂತ ರತನ್ ಬಸವನಗೌಡರು, ಮಾಜಿ ಶಾಸಕರಾದಂತ NS ಬೋಸರಾಯರವರು ಮತ್ತು ನಮ್ಮ ರೈತರ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದಂತ ಪಾಪರೆಡ್ಡಿಯವರು ಮತ್ತು ಈಗ ನಗರಸಭೆ ಮಾಧ್ಯಕ್ಷ ವಿನಯ್ ಕುಮಾರ್ ಅವರು, ಈಗೇನು ಹೊಸದಾಗಿ ಆಸ್ಪಿರೆಂಟ್ ರಾಜಕೀಯದಲ್ಲಿದ್ದಾರೆ ಮುಖ್ಯಮಂತ್ರಿಗಳು, ಇವರೆಲ್ಲರೂ ಕೂಡ ಬಹಳ ಧಾರಾವಾಹಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಂಘ ಸಂಸ್ಥೆಗಳು ಈ SL ಗೌಡರು ಮಾಲೀಕರಾದ ನಾಗರಾಜ್ ಗೌಡರು, ಸಂಜಯ್ ಗಾರ್ಡನ್ ಕಂಪನಿ, ಈ ಹಾಸ್ಪಿಟಲ್ ಗ್ರೂಪ್ಸ್ ನಲ್ಲಿ ಹೈವೇ ಹಾಸ್ಪಿಟಲ್, ನಂದಿನಿ ಹಾಸ್ಪಿಟಲ್, ಭಾರತಿ ಹಾಸ್ಪಿಟಲ್, ಕ್ಲಾರಿಟಿ ಡಯಾಗ್ನೋಸ್ಟ್ ಮತ್ತು ಹೋಟೆಲ್ ಗ್ರೂಪ್ಸ್ ನಲ್ಲಿ SLA ಜೊತೆಗೆ ರುದ್ರದ ಹೋಟೆಲ್, ಲಕ್ಷ್ಮಿ ಹೋಟೆಲ್, ಶಾಂತಿ ಲಾಡ್ನವರು ಇವರೆಲ್ಲ ಸಿಟಿ ಎಲ್ಲ ಕೌನ್ಸಿಲರ್ಸ್. ಹಿರಿಯ ಆಟಗಾರ ಸೋಮನ್ ಗೌಡ ಮಾತನಾಡಿ, ಕ್ರೀಡಾಂಗಣದ ಬಳಿಯಿರುವ ಸಿಂಥೆಟಿಕ್ ಕೋರ್ಟ್ ಹಾಗೂ 2 ಕ್ಲೇ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ರವಿ ಪಾಟೀಲ್ ಹರವಿ, ಶಿವರಾಜ್ ಪಾಟೀಲ್, ಮೇಡಿಶೆಟ್ಟಿ ಗೋಪಾಲ್, ನಿಶಾಂತ್ ಏಲಿ ಉಪಸ್ಥಿತರಿದ್ದರು. ತಾಲೂಕಿನ ಮಂಡಲ್ಗೇರ ಗ್ರಾಮದಿಂದ ಸಿಂಗನೂಡಿ ಮುಖ್ಯ ರಸ್ತೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಮಂಡಲ್ಗೇರ ಗ್ರಾಮದಲ್ಲಿ ಸಿಂಗನೂಡಿ ಮುಖ್ಯ ರಸ್ತೆವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಮೂಲ ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚಿಸಿದರು. ಗ್ರಾಮದಲ್ಲಿ ಮಂಡಲಗೇರ ಗ್ರಾಮದಿಂದ ಮುಖ್ಯ ರಸ್ತೆವರೆಗೆ, ಗದ್ವಾಲು ರಾಯಚೂರು ಮುಖ್ಯ ರಸ್ತೆವರೆಗೆ ಇವತ್ತು ಡಾಂಬರೀಕರಣ ರಸ್ತೆಯನ್ನ ಅಡಿಗಲ್ ಸಮಾರಂಭ ಮಾಡಿ ಇವತ್ತಿನಿಂದ ನಾವು ಪ್ರಾರಂಭವನ್ನು ಮಾಡಿದ್ವಿ. 60 ಲಕ್ಷ ರೂಪಾಯಿಗಳನ್ನ ಈ ಡಾಂಬರೀಕರಣ, ಮೆಟ್ಲಿಂಗು, ಮರೋಮು ಮತ್ತು GSB ಹಾಕಿ ಇವತ್ತು ಡಾಂಬರೀಕರಣ ರಸ್ತೆಯನ್ನು ಮಾಡಿಕೊಡುವಂಥ ಕೆಲಸ. ಈಗಾಗಲೇ ಬಹಳಷ್ಟು ದಿನಗಳಿಂದ ಏನು ನಮಗೆ ವಡ್ಲಾಂದೊಡ್ಡಿಯಿಂದ ಇಲ್ಲಿವರೆಗೆ ಒಳ್ಳೆಯ ರಸ್ತೆ ಆಗಿತ್ತು. ಇದಾದ ನಂತರ ಇದಿಷ್ಟು ಆವತ್ತಿನ ದಿನ ರೀತಿಯಲ್ಲಿ ಆಗಲಿಲ್ಲ. ಹಾಗಾಗಿ ಇವತ್ತು ಇದಿಷ್ಟು
ಇಷ್ಟೇ ಬರಬೇಕಾದ್ರೆ ಭಾಳಷ್ಟು ತೊಂದರೆಗಳನ್ನು ಆಗ್ತಾ ಇತ್ತು. ಹಾಗಾಗಿ ಇವತ್ತು ಭಾಳಷ್ಟು ಲೇಟ್ ಆಯಿತು. ಆದರೆ ಕೂಡ ಅನುದಾನವನ್ನು ಕೊಟ್ಟು ಟೆಂಡರ್ ಆಗಬೇಕಾದ್ರೆ ಸುಮಾರು 1 ವರ್ಷ ಆಯ್ತಿದ್ದು. ಹಾಗಾಗಿ ಇವತ್ತು ಟೆಂಡರ್ ಆಗಿ ಇವತ್ತು ವರ್ಕನ್ನು ಸ್ಟಾರ್ಟ್ ಮಾಡಿಸಿದ್ವಿ. 60 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟಿದ್ವಿ. ಇದು ಒಳ್ಳೆಯ ರಸ್ತೆ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮತ್ತು ಗುತ್ತೇದಾರರು ಕೂಡ ಮಾಡಬೇಕು. ಯಾಕಂದರೆ ಒಂದು ಸಾರಿ ರಸ್ತೆ ಮಾಡಿದರೆ ಸುಮಾರು ವರ್ಷಗಳವರೆಗೂ ಕೂಡ ಆ ರಸ್ತೆ ಹಾಳಾಗದ ರೀತಿಯಲ್ಲಿ, ಯಾಕಂದರೆ ಇದೆಲ್ಲ ರೆಡ್ ಸಾಯಿಲ್ ಇದೆ, ಕೆಂಪು ಭೂಮಿಗಳಿಲ್ಲ. ಹಾಗಾಗಿ ಒಳ್ಳೆಯ ರಸ್ತೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಒಂದು 15-20 ದಿನದಲ್ಲಿ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಿಕೊಡುವಂಥ ಕೆಲಸ ನಮ್ಮ ಅಧಿಕಾರಿಗಳು ಗುತ್ತಿದಾರರು ಮಾಡಿಕೊಡ್ತಾರೆ ಅಂತ ನೋಡಿ ಸರ್. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸುತ್ತಮುತ್ತಲ ಗ್ರಾಮಗಳ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ತಿಪ್ಪರಾಜ್ ಹವಲ್ದಾರ್ ಅವರ ನಿವಾಸದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ನಿವಾಸದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಔತಣಕೂಟ ಏರ್ಪಡಿಸಿದ್ದರು. ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ತಿಪ್ಪರಾಜ್ ಹವಲ್ದಾರ್ ಅವರ ನಿವಾಸದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ನಿವಾಸದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಔತಣಕೂಟ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಹಾಲುಮತ ಸಮುದಾಯದ ಮುಖಂಡರು ತಿಪ್ಪರಾಜ್ ಹವಲ್ದಾರ್ ಅವರಿಗೆ ಕುರಿಮರಿಯನ್ನು ನೀಡಿ ಹಾಗೂ ಕಂಬಳಿಯನ್ನು ಹಾಕಿ ಸನ್ಮಾನಿಸಿದರು. ಈ ವೇಳೆ ತಿಪ್ಪರಾಜ್ ಹವಲ್ದಾರ್ ಅವರು ಸಮಸ್ತ ಹಾಲುಮತ ಸಮುದಾಯದ ಮುಖಂಡರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವದಿಸಬೇಕೆಂದು ಕೋರಿದರು. ಸಮಸ್ತ ಸಮುದಾಯ ಈ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಸಿದರೆ ನಿಮ್ಮ ಋಣವು ನಮ್ಮ ಮೇಲಿರಲಿದೆ ಎಂದರು. ಹೇಳಿದ ನುಡಿಗಳಯ ಕರಿದೊಂದು 1000 ಬೆಳೆದೊಂದು 1000 ಬಣ್ಣಕ್ಕೆ 1000 ಅಡ್ಡಗುಡ್ಡ ನಡುವೆ ಮಹಾದೊಡ್ಡ ಮಲ್ಲಯ್ಯನಯ ನಿನ್ನ ಕಳಸಕ್ಕೆ ಬೆಳಗೋನಯ ನಮ್ಮಂತ ಹಾಳು ಜನರ ಕಲೆತಲ್ಲಿ ಹಳೆ ಜೋಳದ ಅನ್ನ ಮುಗುತುಪ್ಪ ತುಳು ಕಟಂಬಲಿ ನೀಡುವಂತ ಬನುವಾಗಿ ಕೊಡುವ ಮಲ್ಲನೆಯ ಹರಿತವಾಯ್ತು ಶಿವ 7 ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ, ತಾಲೂಕು ಅಧ್ಯಕ್ಷ ಹನುಮಂತ ವಕೀಲ್ ತುರ್ಕುಂಡೋಣಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಸ್ದೊಡ್ಡಿ ನರಸಿಂಹಲು, ಬಾಲರಾಜು ಕೋರ್ವಿಹಾಳ್, ಎಪಿಎಂಸಿ ನಿರ್ದೇಶಕರಾದ ರಾಮಣ್ಣ ಮಟ್ಮಾರಿ, ಶಿವಶರಣ ಹೆಂಬೆರಾಳ್ ಸೇರಿದಂತೆ ಹಾಲುಮತ ಸಮಾಜದ ಪದಾಧಿಕಾರಿಗಳು, ಹಿರಿಯ ಮುಖಂಡರು ಸೇರಿದಂತೆ 300 ಅಧಿಕ ಹಾಲುಮತ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಎಂ ವಸಂತ್ ಕುಮಾರ್ ನೇಮಕ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಆರ್ ಧರ್ಮಸೇನ ಅವರ ಆದೇಶದ ಮೇರೆಗೆ ಹಾಗೂ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದ ಎನ್ಎಸ್ ಬೋಸರಾಜು ಇವರ ಸೂಚನೆ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿವಿ ನಾಯಕ್ ಇವರ ಅನುಮೋದನೆ ಮೇರೆಗೆ ಎಂ ವಸಂತ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. ತಾವುಗಳು ತಕ್ಷಣವೇ ಜವಾಬ್ದಾರಿಯನ್ನು ವಹಿಸಿಕೊಂಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ನಿರ್ದೇಶನದಂತೆ ಹಾಗೂ ಸ್ಥಳೀಯ ನಾಯಕರ ಸಹಯೋಗದಲ್ಲಿ ಪಕ್ಷದ ಸಂಘಟನೆ ಮಾಡುತ್ತಾ ತಮ್ಮ ಬ್ಲಾಕ್ ಮತ್ತು ಬೂತ್ ಮಟ್ಟದಲ್ಲಿ ಪರಿಶಿಷ್ಟ ಸಮುದಾಯದ ಜನಾಂಗವನ್ನು ಸಂಘಟಿಸಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಶ್ರಮಿಸಬೇಕೆಂದು ಆಗ್ರಹಿಸಿದರು. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವಂತೆ ಅಕ್ರಮ ಹಣದ ಸಾಗಣೆ ಪ್ರಕರಣ ಬೆಳಕಿಗೆ ಬರುತ್ತಿವೆ. ತಾಲೂಕಿನ ಶಕ್ತಿನಗರದ ಬಳಿ ಇರುವ ಅಂತಾರಾಜ್ಯ ಚೆಕ್ಪೋಸ್ಟ್ನಲ್ಲಿ ಗುರುವಾರ ಸಂಜೆ ಅಕ್ರಮವಾಗಿ ಕಾರಿನಲ್ಲಿ ಸಾಗಿಸುತ್ತಿದ್ದ 3 ಲಕ್ಷ ರೂಪಾಯಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವಂತೆ ಅಕ್ರಮ ಹಣ ಸಾಗಾಣಿಕೆ ಪ್ರಕರಣ ಬೆಳಕಿಗೆ ಬರುತ್ತಿವೆ. ತಾಲೂಕಿನ ಶಕ್ತಿನಗರದ ಬಳಿ ಇರುವ ಅಂತಾರಾಜ್ಯ ಚೆಕ್ಪೋಸ್ಟ್ನಲ್ಲಿ ಗುರುವಾರ ಸಂಜೆ ಅಕ್ರಮವಾಗಿ ಕಾರಿನಲ್ಲಿ ಸಾಗಿಸುತ್ತಿದ್ದ 3 ಲಕ್ಷ ರೂಪಾಯಿಗಳು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತೆಲಂಗಾಣ ಸೇರಿದ ನಂಬರ್ ಪ್ಲೇಟ್ ಇಲ್ಲದೆ ಕಾರಿನಲ್ಲಿ ವ್ಯಕ್ತಿಯೊಬ್ಬರು ಪ್ರಯಾಣಿಸುತ್ತಿರುವಾಗ ತಪಾಸಣೆ ನಡೆಸಿದ್ದು ಯಾವುದೇ ದಾಖಲೆ ಇಲ್ಲದೆ ಹಣ ಪತ್ತೆಯಾಗಿದೆ. ಹಣ ಹಾಗೂ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ರಾಯಚೂರು ನಗರ ಬಂದ್ ಭಾಗಶಃ ಯಶಸ್ವಿ. ವ್ಯಾಪಾರ ವಹಿವಾಟು ಸ್ಥಗಿತ, ಟೈರ್ಗೆ ಬೆಂಕಿ, ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ. ಏಮ್ಸ್ ಮಂಜೂರಾತಿಗೆ ಹೋರಾಟದ ಬೆಂಕಿ ಸರ್ಕಾರಗಳಿಗೆ ಮುಟ್ಟಲಿ, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಕ್ಷಯ ರೋಗ ಕುರಿತು ಜಾಗೃತಿ ಜಾಥಾ, ಸಕಾಲಕ್ಕೆ ಪತ್ತೆಯಿಂದ ಚಿಕಿತ್ಸೆ ವ್ಯವಸ್ಥೆ, ಡಾಕ್ಟರ್ ಸುರೇಂದ್ರ ಬಾಬು. ರಂದು ಅತ್ನೂರು ಗ್ರಾಮಕ್ಕೆ ಉಜ್ಜಯಿನಿ ಜಗದ್ಗುರು ದಿಡ್ಡಿ ಬಸವೇಶ್ವರ ಕಳಸಾರೋಹಣ, ಸಾಮೂಹಿಕ ವಿವಾಹ, ಶ್ರೀ ರಾಚೋಟಿ ಶಿವಾಚಾರ್ಯರು. 26ರಂದು ಗಬ್ಬೂರು ಗ್ರಾಮಕ್ಕೆ ಅಮಿತ್ ಶಾ ಬೊಮ್ಮಾಯಿ, ಗ್ರಾಮೀಣ ವಿಧಾನಸಭೆಯ 25,000 ಜನರು ಭಾಗಿ, ಜಗದೀಶ್ ವಕೀಲ್.
25 ಮತ್ತು 26ರಂದು ಕಲ್ಯಾಣ ಕರ್ನಾಟಕ ವಿಭಾಗದ ಟೆನ್ನಿಸ್ ಪಂದ್ಯಾವಳಿ ನಾಡಗೌಡ ಹರವಿ. ಸಿಂಗನೋಡಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ದದ್ದಲ್ ಬಸನಗೌಡ ಚಾಲನೆ. ತಿಪ್ಪರಾಜ್ ಹವಾಲ್ದಾರ್ ಅವರ ನಿವಾಸದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಪೂಜಾ ಕಾರ್ಯಕ್ರಮ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಎಂ ವಸಂತ್ ಕುಮಾರ್ ನೇಮಕ. ಮತ್ತು ಶಕ್ತಿನಗರ ಚೆಕ್ಪೋಸ್ಟ್ನಲ್ಲಿ ದಾಖಲೆಗಳೇ ಇಲ್ಲದ 3 ಲಕ್ಷ ರೂಪಾಯಿ ಹಣ ಪತ್ತೆ, ಕಾರು ವಶಕ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು. ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26/3/2023ರಂದು ಭಾನುವಾರ ಸಂಜೆ 3:30ಕ್ಕೆ. ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು.